ಎಲ್ರಿಗೂ ಕೂಡ ನಮಸ್ತೆ. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ. ನಾನು ನಿಮ್ಮ ಶಿವ್ ಸರ್, ಜೀವಶಾಸ್ತ್ರ ವಿಭಾಗ, ಜೀವ ವಿಜ್ಞಾನ. ಸ್ನೇಹಿತರೆ, ಇವತ್ತು ಬಹಳ ಪ್ರಮುಖವಾದ ಒಂದು ವಸ್ತು ವಿಷಯದೊಂದಿಗೆ ನಾವು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದು ಯಾವುದೊಂದು ಕೇಳಿದಾಗ ತಮ್ಗೆಲ್ಲರೂ ಕೂಡ ತಿಳಿದಿರುವಂತೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ದಿನಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳಲ್ಲಿ ವೈರಸ್ ನಿಂದ ಹರಡುವ ರೋಗಗಳು ಮತ್ತು ಬ್ಯಾಕ್ಟೀರಿಯಾನಿಂದ ಹರಡುವ ರೋಗಗಳು. ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಅಂತಂದ್ರೆ ಏನು ನೋಡಿ. ವೈರಸ್ ಮತ್ತು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಸೂಕ್ಷ್ಮಾಣು ಜೀವಿಗಳಂತ ತೆಗೆದುಕೊಳ್ಳೋದಾದ್ರೆ ಬಹಳ ಪ್ರಮುಖವಾಗಿ ಈ ಸೂಕ್ಷ್ಮಾಣು ಜೀವಿಗಳಲ್ಲಿ ಬ್ಯಾಕ್ಟೀರಿಯಾಗಳು ಕೂಡ ಬರ್ತವೆ, ವೈರಸ್ಗಳು ಬರ್ತವೆ, ಪ್ರೋಟೋಜೋವಾಗಳು ಬರ್ತವೆ, ನೆಕ್ಸ್ಟ್ ಶಿಲೀಂಧ್ರಗಳು ಅಂತ ಬರ್ತವೆ. ಸಾಕಷ್ಟು ಜೀವಿಗಳು ಇದರ ಅಡಿಯಲ್ಲಿ ಬರ್ತವೆ ಅಂತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಬಹಳ ಪ್ರಮುಖವಾಗಿ ನಮಗೆಲ್ಲರೂ ಕೂಡ ಕಾಡುವ ಒಂದು ಕಾಯಿಲೆ ಯಾವ್ದಂತ ಕೇಳಿದಾಗ ಪ್ರಸ್ತುತವಾಗಿ ನಿಮೋನಿಯಾ ಅಂತಕ್ಕಂಥ ಕಾಯಿಲೆ ನೀವು ನೋಡಿರ್ಬೋದು. ಅದುವೇ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅಂತ ಹೇಳ್ಬೋದು ಅಂತಕ್ಕಂಥದ್ದು. ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಸೊ ಅದು ಕೂಡ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆ ಅಂತ ಕರಿತಾ ಇದ್ದೇವೆ. ಇಲ್ಲಿ ನಿಮೋನಿಯಾ ಅಂತ ತೆಗೆದುಕೊಂಡಾಗ ಬಹಳ ಪ್ರಮುಖವಾಗಿ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಅಂತ ಕರಿತಾ ಇದ್ದೇವೆ. ಸೊ ಇನ್ನೊಂದು ಹಿಮೋಫಿಲಿಯಸ್ ಇನ್ಫ್ಲೂಯೆಂಜಾ ಅಂತ ಕರಿತಾ ಇದ್ದೇವೆ. ಈ ಹಿಮೋಫಿಲಿಯಸ್ ಇನ್ಫ್ಲೂಯೆಂಜಾ ಅಂತಕ್ಕಂಥದ್ದು ಕೂಡ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆ. ಇದು ಇನ್ಫ್ಲೂಯೆಂಜಾ ಅಂತಕ್ಕಂಥ ಒಂದು ವೈರಲ್ ಮೂಲಕ ಬರ್ತಕ್ಕಂಥದ್ದು. ಇಲ್ಲಿ ಬ್ಯಾಕ್ಟೀರಿಯಾಗಳು ಮಾನವನಲ್ಲಿ ವಿವಿಧ ರೀತಿಯ ರೋಗಗಳನ್ನ ಉಂಟು ಮಾಡಲಿಕ್ಕೆ ಕಾರಣವಾಗ್ತವೆ. ಸೊ ನೀವು ಈಗಾಗಲೇ ನೋಡಿರುವಂತೆ ಕೊರೋನಾದ ಒಂದು ಉಪಲಕ್ಷಣ ಯಾವುದು ಅಂತ ಕೇಳಿದಾಗ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗೋಣ ನಾವು. ಬಹಳ ಪ್ರಮುಖವಾಗಿ ಕೊರೋನಾದ ಉಪಲಕ್ಷಣ ಯಾವುದು ಅಂತ ಕೇಳಿದಾಗ ದಟ್ ಈಸ್ ನಿಮೋನಿಯಾ. ಇದು ಬಹಳ ಪ್ರಮುಖವಾಗಿ ನೋಡ್ತಕ್ಕಂಥ ವಿಚಾರ. ಸೊ ಇಲ್ಲಿ ನಿಮೋನಿಯಾ ಅಂತಕ್ಕಂಥದ್ದು ನೋಡಿ. ಹಾಗಾದ್ರೆ ನಿಮೋನಿಯಾ ಅಂತಕ್ಕಂಥದ್ದು ಯಾವುದರಿಂದ ಹರಡುತ್ತೆ ಅಂತ ಕೇಳಿದಾಗ ದಟ್ ಇಸ್ ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ ಅಥವಾ ಡಿಪ್ಲೋಕೋಕಸ್ ನಿಮೋನಿಯಾ ಅಂತಕ್ಕಂಥ ಈ ಎರಡು ಗುಂಪಿನ ಬ್ಯಾಕ್ಟೀರಿಯಾಗಳ ಮೂಲಕ ಹರಡುವ ರೋಗ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಹಾಗಾದ್ರೆ ನಿಮ್ಮ ಪ್ರಶ್ನೆ ಇರ್ಬೋದು, ಇದು ಯಾವ ಅಂಗವನ್ನ ಬಾಧಿಸುತ್ತದೆ? ಸೊ ಪ್ರಶ್ನೆ ಏನಿದೆ ಅಂತ ಕೇಳಿದಾಗ ಇದು ಯಾವ ಅಂಗವನ್ನ ಬಾಧಿಸ್ತದೆ ನೋಡಿ. ಯಾವ ಅಂಗವನ್ನ ಬಾಧಿಸ್ತದೆ ಅಂತ ಕೇಳಿದಾಗ ವಿಶೇಷವಾಗಿ ನಿಮೋನಿಯಾ ಅಂತ ಕೇಳಿದಾಗ ಅದು ಪುಪ್ಪುಸಕ ಅಂತ ಕರಿತೇವೆ. ಹಾಗಾದ್ರೆ ಪುಪ್ಪುಸಕ ಅಂತಂದ್ರೆ ಏನು ಸ್ನೇಹಿತರೆ? ಪುಪ್ಪುಸಕ ಅಂತಂದ್ರೆ ಏನು ಅಂತ ಕೇಳಿದಾಗ ಲಂಗ್ಸ್ ಅಂತ ಕರಿತೇವೆ ನಾವು. ಓಕೆನಾ? ಅದನ್ನ ನಾವು ಲಂಗ್ಸ್ ಅಂತ ಕರಿತಾ ಇದ್ದೇವೆ. ಅದಕ್ಕೆ ನಾವು ಲಂಗ್ಸ್ ಅಂತ ಕರಿತೇವೆ. ಓಕೆನಾ? ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಪುಪ್ಪುಸಕ ಅಥವಾ ಲಂಗ್ಸ್ ಅಂತ ಏನು ಕರಿತೇವೋ, ವಿಶೇಷವಾಗಿ ಈ ಲಂಗ್ಸ್ಗೆ ಎಫೆಕ್ಟ್ ಆಗ್ತಕ್ಕಂಥ ಸೋಂಕನ್ನ ಉಂಟು ಮಾಡ್ತಕ್ಕಂಥ ಕಾಯಿಲೆ ಯಾವುದು ಅಂತ ಕೇಳಿದಾಗ ಅದುವೇ ನಿಮೋನಿಯಾ. ಸೊ ಅದು ಸ್ಟ್ರೆಪ್ಟೋಕಾಕಸ್ ಗುಂಪಿನಿಂದ ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಿಂದ ಬರ್ತದೆ. ಅದರ ಸ್ಟ್ರೆಪ್ಟೋಕಾಕಸ್ ಗುಂಪಿಗೆ ಸೇರಿದ ಬ್ಯಾಕ್ಟೀರಿಯಾದ ಹೆಸರೇ ಏನಂತ ಕೇಳಿದಾಗ ಡಿಪ್ಲೋಕಾಕಸ್ ಅಂತಕ್ಕಂಥದ್ದು ಒಂದು. ನೋಡಿ, ಯಾವ್ದಾದ್ರೂ ಒಂದು ರೋಗವನ್ನು ತೆಗೆದುಕೊಂಡಾಗ ಒಂದು ರೋಗಕಾರಕದ ಹೆಸರನ್ನು ನೋಡ್ತೇವೆ ಮತ್ತು ರೋಗದ ಹೆಸರನ್ನು ನೋಡ್ತೇವೆ. ಇಲ್ಲಿ ರೋಗದ ಹೆಸರು ಏನಿದೆ ಅಂತ ಕೇಳಿದಾಗ ನಿಮೋನಿಯಾ, ರೋಗದ ಹೆಸರು ಏನಿದೆ ಅಂತ ಕೇಳಿದಾಗ ನಿಮೋನಿಯಾ ಅಂತ ಇದೆ. ಓಕೆನಾ? ಇದು ನಿಮೋನಿಯಾ ಇಸ್ ನೇಮ್ ಆಫ್ ದ ಡಿಸೀಸ್ ಅಂತ ಕರಿತೇವೆ ನಾವು. ನಿಮೋನಿಯಾ ಇಸ್ ಎ ನೇಮ್ ಆಫ್ ದ ಡಿಸೀಸ್. ಹಾಗಾದ್ರೆ ಕಾಸಿಟಿವ್ ಏಜೆಂಟ್ ಯಾವುದು? ಕಾಸಿಟಿವ್ ಏಜೆಂಟ್ ಅಂತಂದ್ರೆ ರೋಗಕ್ಕೆ ಕಾರಣವಾಗುವ ಜೀವಿ ಯಾವುದು ಅಂತ ಅರ್ಥ ಅಷ್ಟೇ. ಓಕೆನಾ? ರೋಗಕ್ಕೆ ಕಾರಣವಾಗುವ ಜೀವಿ ಸ್ಟ್ರೆಪ್ಟೋಕಾಕಸ್ ಗುಂಪಿನ ಒಂದು ಬ್ಯಾಕ್ಟೀರಿಯಾ. ಅದರಲ್ಲಿ ಇನ್ನೊಂದು ಯಾವ್ದು ಹೆಸರು? ಆಪ್ಷನ್ಗಳಲ್ಲಿ ನಾಳೆ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರ್ಬೋದು. ನಿಮೋನಿಯಾ ಎಂಬ ಕೊರೋನಾದ ಉಪಲಕ್ಷಣವು ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾಗಳ ಗುಂಪಿನಿಂದ ಹರಡುತ್ತದೆ ಅಂತ ಪ್ರಶ್ನೆ ಬರೋದಾದ್ರೆ ಅದಕ್ಕೆ ನಾವು ಸರಳವಾಗಿ ಉತ್ತರವನ್ನು ಕೊಡಬಹುದು ಸ್ನೇಹಿತರೆ. ಈಗಾಗಲೇ ನಿಮ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಅಲ್ವಾ? ಸ್ಟ್ರೆಪ್ಟೋಕಾಕಸ್ ಎಂಬ ಗುಂಪಿನ ಬ್ಯಾಕ್ಟೀರಿಯಾದ ಮೂಲಕ ಹರಡುತ್ತದೆ ಒಂದು. ಇದು ಒಂದನೇ ಪ್ರಶ್ನೆ, ಒಂದನೇ ಉತ್ತರ. ಎರಡನೇ ಪ್ರಶ್ನೆ ಇದ್ರ ಮೇಲೆ ಇನ್ನೊಂದು ಅಪ್ಲೈಡ್ ಮಾಡಬಹುದು ಸ್ನೇಹಿತರೆ. ಯಾವುದು ಅಂತ ಕೇಳಿದಾಗ ಸ್ಟ್ರೆಪ್ಟೋಕಾಕಸ್ ಗುಂಪಿಗೆ ಸೇರಿದ ಯಾವ ಬ್ಯಾಕ್ಟೀರಿಯಾವು ನಿಮೋನಿಯಾ ರೋಗಕ್ಕೆ ಕಾರಣವಾಗುತ್ತದೆ? ನೋಡಿ,
ಪ್ರಶ್ನೆ ಬಹಳ ಅಪ್ಲೈಡ್ ಆಗಿರ್ತಕ್ಕಂಥದ್ದು. ನೋಡಿ, ನೇರವಾಗಿ ಬರೋದಾದ್ರೆ ನಿಮೋನಿಯಾಗೆ ಕಾರಣವಾಗುವ ಬ್ಯಾಕ್ಟೀರಿಯಾ ಅಂತ ಕೇಳಿದಾಗ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ. ಹಾಗಾದ್ರೆ ನಿಮೋನಿಯಾಗೆ ಕಾರಣವಾಗುವ ಸ್ಟ್ರೆಪ್ಟೋಕಾಕಸ್ ಎಂಬ ಬ್ಯಾಕ್ಟೀರಿಯಾದ ವಿಧದಲ್ಲಿ ಕಂಡುಬರುವ ಯಾವ ಬ್ಯಾಕ್ಟೀರಿಯಾ ನಿಮೋನಿಯಾವನ್ನ ಹರಡುತ್ತದೆ ಅಂತ ಪ್ರಶ್ನೆ ಬಂದಾಗ ಅದು ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ಅದುವೇ ಡಿಪ್ಲೋಕೋಕಸ್. ಯಾವ ಕೋಕಸ್ ಅಂತ ಕೇಳಿದಾಗ ಡಿಪ್ಲೋಕೋಕಸ್ ಎಂಬ ಬ್ಯಾಕ್ಟೀರಿಯಾ. ಸೊ ಇಲ್ಲಿ ಡಿಪ್ಲೋಕೋಕಸ್ ಎಂಬ ಬ್ಯಾಕ್ಟೀರಿಯಾದ ಮೂಲಕ ಏನಾಗುತ್ತೆ ಅಂತ ಕೇಳಿದಾಗ ಈ ನಿಮೋನಿಯಾ ಕಾಸ್ ಆಗ್ತಕ್ಕಂಥದ್ದು. ಸೊ ಇದೇನಂತ ಕೇಳಿದಾಗ ವಿಶೇಷವಾಗಿ ನಿಮೋನಿಯಾವನ್ನ ನಮ್ಮ ವ್ಯಕ್ತಿಗಳಲ್ಲಿ ವಿಶೇಷವಾಗಿ ಶ್ವಾಸಕೋಶದಲ್ಲಿ ಹರಡುವ ರೋಗ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಸೊ ಹಾಗಾಗಿ ಈ ನಿಮೋನಿಯಾ ಅಂತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ, ನಾ ಇವಾಗ 3 ಅಂಶಗಳನ್ನ ತಿಳ್ಕೊಂಡಿವಿ. ಯಾವ ಅಂಗಕ್ಕೆ ಬರುತ್ತದೆ, ಸೊ ಯಾವುದರ ಮೂಲಕ ಬರುತ್ತದೆ, ಯಾವ ಗುಂಪಿನ ಬ್ಯಾಕ್ಟೀರಿಯಾದ ಮೂಲಕ ಬರ್ತದೆ ಅಂತಕ್ಕಂಥದ್ದು. ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಕೇಳಿದಾಗ ಪ್ರೆಸೆಂಟ್ ಇದು ಬರ್ನಿಂಗ್ ಇಶ್ಯೂ ಅಲ್ಲಿದೆ. ಇಶ್ಯೂ ಇನ್ ದ ಸೆನ್ಸ್ ಇದು ಓಡ್ತಾ ಇದೆ ಇನ್ ಸೆನ್ಸ್ ಇದು ಮಾನವನಿಗೆ ಅತಿ ಹೆಚ್ಚು ಮರಣ ದರಕ್ಕೆ ಕಾರಣವಾಗ್ತಾ ಇರತಕ್ಕಂಥ ಪ್ರಸ್ತುತ ಕಂಡು ಬಂದಿರತಕ್ಕಂಥ ರೋಗವಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಹಿನ್ನೆಲೆಯಿಂದ ಈ ರೋಗ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದಂತ ಕೇಳಿದಾಗ ದಟ್ ಈಸ್ ನಿಮೋನಿಯಾ ಅಂತ ಕರಿತಾ ಇದ್ದೇವೆ. ಓಕೆ, ನಾವು 3 ಅಂಶಗಳನ್ನ ತಿಳ್ಕೊಂಡ್ವಿ. ರೋಗದ ಹೆಸರು ನಿಮೋನಿಯಾ, ರೋಗಕಾರಕದ ಹೆಸರು ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ, ಅದರಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ ಡಿಪ್ಲೋಕಾಕಸ್ ನಿಮೋನಿಯಾ. ಹಾಗಾದ್ರೆ ಅದು ಯಾವ ಅಂಗಕ್ಕೆ ಬರ್ತದೆ ಅಂತ ಕೇಳಿದಾಗ ಶ್ವಾಸಕೋಶಗಳಿಗೆ, ಪುಪ್ಪುಸಕಗಳಿಗೆ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಲೈಡ್ ಪ್ರಶ್ನೆ ಮಾಡ್ಬೋದು. ಲಂಗ್ಸ್ ನ ಯಾವ ಭಾಗಕ್ಕೆ, ಶ್ವಾಸಕೋಶದ ಯಾವ ಭಾಗಕ್ಕೆ ನಿಮೋನಿಯಾ ಉಂಟಾಗುತ್ತದೆ ಅಂತ ಪ್ರಶ್ನೆ ಬರೋದಾದ್ರೆ ಗಾಳಿ ಚೀಲಗಳು. ಇದು ಬಹಳ ಇಂಪಾರ್ಟೆಂಟ್ ನೋಡಿ, ಅಪ್ಲೈಡ್ ಪ್ರಶ್ನೆ. ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದಕ್ಕೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ನಿಮ್ಗೆ ನಾಳೆ ಇನ್ನೊಂದು ಪ್ರಶ್ನೆ ಬರೋದು, ನೇರವಾದ ಪ್ರಶ್ನೆ PSI ಮಟ್ಟದಲ್ಲಿ ಪ್ರಶ್ನೆಯನ್ನು ಕೇಳೋದಾದ್ರೆ ಮಾನವನ ಶ್ವಾಸಕೋಶದ ಯಾವ ಭಾಗಗಳು ಆಮ್ಲಜನಕ ಮತ್ತು ಇಂಗಾಲದ ಆಮ್ಲಗಳ ಸರಬರಾಜು ಅಥವಾ ಬದಲಿಸುವಿಕೆ, ಎಕ್ಸ್ಚೇಂಜ್, ಅದಲು ಬದಲು ಮಾಡುವಲ್ಲಿ ಕಾರ್ಯವನ್ನ ಮಾಡುತ್ತವೆ ಅಂತ ಕೇಳಿದಾಗ ಅಲಿವೋಲಾಯಿಗಳು. ಓಕೆನಾ, ಅಲಿವೋಲಾಯಿಗಳು ಏನ್ ಮಾಡ್ತವೆ ಅಂತ ಕೇಳಿದಾಗ ಬಹಳ ಪ್ರಮುಖವಾಗಿ ಶ್ವಾಸಕೋಶದಲ್ಲಿ ಈ 2 ಅನಿಲಗಳ ಬದಲಾವಣೆಯಲ್ಲಿ ಪ್ರಮುಖವಾದ ಕಾರ್ಯವನ್ನ ಮಾಡ್ತವೆ. ಹಾಗಾದ್ರೆ ಈ ಬದಲಾವಣೆ ಕಾರ್ಯ ಮಾಡುವ ಗಾಳಿ ಚೀಲಗಳಿಗೆ ಸೋಂಕು ಉಂಟಾಗುವುದೇ ನಿಮೋನಿಯಾ. ಅದುವೇ ನಿಮೋನಿಯಾ. ಈ ಏನಪ್ಪಾ ಅಂತ ಕೇಳಿದಾಗ ಗಾಳಿ ಚೀಲಗಳು ಅಂತ ಏನ್ ಕಂಡು ಬರ್ತಾವಲ್ವಾ ಶ್ವಾಸಕೋಶದಲ್ಲಿ, ಏರ್ ಸ್ಯಾಕ್ಸ್, ಏರ್ ಬ್ಯಾಗ್ಗಳು ಅಂತನೂ ಕೂಡ ಕರಿತೇವೆ. ಅಲಿವೋಲಾಯಿಗಳು ಅಂತ ವೈದ್ಯಕೀಯ ಪರಿಭಾಷೆಯಲ್ಲಿ ನಾವು ಕರಿತಾ ಇದ್ದೇವೆ ಅಂತಕ್ಕಂಥದ್ದು. ಸ್ನೇಹಿತರೆ, ಯಾವ ವ್ಯಕ್ತಿಗೆ ಪುಪ್ಪುಸಕದಲ್ಲಿ ಅಥವಾ ಗಾಳಿ ಚೀಲಗಳಲ್ಲಿ ನಿಮೋನಿಯಾಗೆ ಕಾಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾದ ಸೋಂಕು ಕಂಡು ಬರ್ತದೋ ಸೊ ಅವರಲ್ಲಿ ಕೆಲವು ಲಕ್ಷಣಗಳು ಕಂಡು ಬರ್ತವೆ. ಸೊ ಆ ಲಕ್ಷಣಗಳು ಏನಂತ ಕೇಳಿದಾಗ ಒಂದು ಜ್ವರ ಆಗಿರ್ಬೋದು, ಚಳಿ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು ಮತ್ತು ತಲೆನೋವು. ನೋಡಿ, ಬಹಳ ಪ್ರಮುಖವಾಗಿರ್ತಕ್ಕಂಥ ನಿಮೋನಿಯಾದ ಲಕ್ಷಣಗಳು ಜ್ವರ, ಚಳಿ, ಕೆಮ್ಮು, ತಲೆನೋವು. ಹೌದಾ? ಇತ್ತೀಚೆಗೆ ನೀವು ಕೊರೋನಾ ರೋಗದಲ್ಲಿ ನೋಡ್ತಾ ಇದ್ದೀರಾ. ಏನಂತ ಕೇಳಿದಾಗ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸರ್ ನನಗೆ, ಸೊ ಗಂಟಲು ಕೆರೆತ ಉಂಟಾಗಿದೆ, ನನಗೆ ಸ್ಮೆಲ್ ಬರ್ತಾ ಇಲ್ಲ, ಅಂದ್ರೆ ಯಾವುದೋ ಆಹಾರವನ್ನ ಮನೆಯಲ್ಲಿ ಮಾಡ್ತಾ ಇದ್ರೆ ಅದ್ರದ್ದು ಸ್ಮೆಲ್ ಕೂಡ ಗೊತ್ತಾಗ್ತಿಲ್ಲ ನಮ್ಗೆ, ಅಥವಾ ತಿಂದಿರ್ತಕ್ಕಂಥ ಆಹಾರ ಪದಾರ್ಥ ನಮ್ಗೆ ಟೇಸ್ಟ್ ಬರ್ತಾ ಇಲ್ಲ, ಸೊ ನಮ್ಗೆ ಲಾಸ್ ಆಫ್ ಟೇಸ್ಟ್ ಆಗಿದೆ, ಲಾಸ್ ಆಫ್ ಸ್ಮೆಲ್ ಅಂಡ್ ಟೇಸ್ಟ್. ಸೊ ಬೋತ್ ಆರ್ ಸಿಂಪ್ಟಮ್ಸ್ ಆಫ್ ಕೊರೋನಾ ಅಂತ ಕರಿತಾ ಇದ್ದೇವೆ ನಾವು ಇವಾಗ. ಅಂದ್ರೆ ನಿಮ್ಗೆ ಸ್ವಾದ ಮತ್ತು ವಿಶೇಷವಾಗಿ ವಾಸನೆಯ ಸೊ ಸ್ಪರ್ಶ ಜ್ಞಾನಗಳು ಉಂಟಾಗದೆ ಇದ್ರೆ, ಅವೆರಡು ಜ್ಞಾನಗಳು ನಿಮ್ಗೆ ಗೊತ್ತಾಗದೆ ಇದ್ರೆ ಸೊ ಅದು ಕೂಡ ಕೊರೋನಾ ಲಕ್ಷಣ ಅಂತ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಒಂದು ಸ್ನೇಹಿತರೆ, ಇಲ್ಲಿ ನಿಮೋನಿಯಾ ರೋಗದಲ್ಲಿ ಬಹಳ ಪ್ರಮುಖವಾಗಿ ಆ ಮಗುವಿಗೆ ನಿಮೋನಿಯಾ ಏನು ಉಂಟಾದ್ರೆ ಅಥವಾ ವ್ಯಕ್ತಿಗೆ ನಿಮೋನಿಯಾ ಉಂಟಾದ್ರೆ ಸೊ ಜ್ವರ ಕಂಡು ಬರ್ತದೆ, ಚಳಿ ಕಂಡು ಬರ್ತದೆ, ನೆಕ್ಸ್ಟ್ ಕೆಮ್ಮು ಕಂಡು ಬರ್ತದೆ, ನೆಕ್ಸ್ಟ್ ತಲೆನೋವು, ಹೆಡ್ ಏಕ್. ಹೌದಾ? ಸೊ ಜ್ವರ ಅಂತಕ್ಕಂಥದ್ದು, ಜ್ವರ ಇಸ್ ದ ಕಾಮನ್ ಸಿಂಪ್ಟಮ್. ಹೌದಾ? ಫೀವರ್ ಇಸ್ ದಿ ಕಾಮನ್ ಸಿಂಪ್ಟಮ್ ಇನ್ 1000 ನಂಬರ್ ಆಫ್ ಡಿಸೀಸಸ್. ಹೌದಾ? ಎಲ್ಲ ಸಾವಿರ 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 ರೋಗಗಳಲ್ಲಿ ಜ್ವರ ಏನಾಗಿರ್ತದೆ ಅಂತ ಕೇಳಿದಾಗ ಇದೊಂದು ಸಾಮಾನ್ಯ ಲಕ್ಷಣವಾಗಿರ್ತದೆ. ಎಲ್ಲರಿಗೂ ಕೂಡ ನೆನಪಿರ್ಲಿ. ಯಾಕಂದ್ರೆ ಯಾವುದೇ ರೋಗ ಬರ್ಲಿ ಫಸ್ಟ್ ಏನಾಗ್ತದೆ ಅಂತ ಕೇಳಿದಾಗ ವ್ಯಕ್ತಿಯಲ್ಲಿ ಜ್ವರದ ಲಕ್ಷಣಗಳು ಪ್ರಥಮ ಬಾರಿಗೆ ಕಂಡು ಬಂದು ಮುಂದೆ ಏನಾಗ್ತದೆ ಅಂತ ಕೇಳಿದಾಗ ಅದು
ಬೇರೆ ಬೇರೆ ಇನ್ನಿತರ ಲಕ್ಷಣಗಳಿಗೆ ಎಡೆ ಮಾಡಿ ಕೊಡ್ತದೆ ಅಂತಕ್ಕಂಥದ್ದು ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಚಳಿ. ಓಕೆನಾ, ಯಾವ ವ್ಯಕ್ತಿಗೆ ನಿಮೋನಿಯಾ ಆಗಿರ್ತದೋ ಅವರಿಗೆ ಸೊ ಶಿವರಿಂಗ್ ಉಂಟಾಗ್ತದೆ, ಫೀವರ್ ಅಂಡ್ ಶಿವರಿಂಗ್, ಚಿಲ್ಸ್ ಅಂತ ಕರಿತೇವೆ ನಾವು ಅದಕ್ಕೆ. ಸೊ ಚಳಿನೂ ಕೂಡ ಬರ್ತದೆ ಅಂತಕ್ಕಂಥದ್ದು. ಸೊ ಚಳಿ ಆದ್ಮೇಲೆ ಮತ್ತೇನಾಗ್ತದೆ ಈ ವ್ಯಕ್ತಿಯಲ್ಲಿ ಬೇರೆ ಬೇರೆ ರೀತಿ ಲಕ್ಷಣ ನೋಡೋದ ಕೆಮ್ಮು. ಅಫ್ಕೋರ್ಸ್ ಕೆಮ್ಮು ಬರ್ಬೇಕಲ್ವಾ, ಯಾಕೆ ಅಂತ ಕೇಳಿದಾಗ ಶ್ವಾಸಕೋಶಗಳಿಗೆ ಏನಾದ್ರೂ ತೊಂದರೆ ಉಂಟಾದ್ರೂ ಕೂಡ ಕೆಮ್ಮು ಬರ್ಲಿಕ್ಕೆ ಬೇಕು. ಸೊ ಕಫ್ ಈಸ್ ದಿ ಕಾಮನ್ ಸಿಂಪ್ಟಮ್ ಇನ್ ಲಂಗ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ಬೋದು. ಅಂದ್ರೆ ಶ್ವಾಸಕೋಶ ಸಂಬಂಧಿ ಸೋಂಕುಗಳಲ್ಲಿ ಕೆಮ್ಮು ಒಂದು ಸಾಮಾನ್ಯ ಲಕ್ಷಣವಾಗಿ ಕಂಡು ಬರ್ತದೆ ಅಂತಕ್ಕಂಥದ್ದು. ದಟ್ಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಕೆಮ್ಮು ಆದ್ಮೇಲೆ ಸಾಮಾನ್ಯವಾಗಿ ಹೆಡ್ ಏಕ್, ತಲೆನೋವು ಕೂಡ ಉಂಟಾಗ್ತದೆ ಅಂತಕ್ಕಂಥದ್ದು. ಇನ್ನೂ ಗಂಭೀರವಾದ್ರೆ ಸೊ ನಿಮೋನಿಯಾದ ಸೆಕೆಂಡ್ ಸ್ಟೇಜ್ ಅಂತ ಕರಿತೇವೆ ನಾವು. ಈ ನಿಮೋನಿಯಾದ ಸೆಕೆಂಡ್ ಸ್ಟೇಜ್ ಹೇಗಿರುತ್ತೆ ಅಂತ ಕೇಳಿದಾಗ ನೀವು ಡಾಕ್ಟರ್ ಕಡೆ ಹೋಗ್ಬಿಟ್ಟು ಸರ್ ನನಗೆ ಜ್ವರ ಬಂದಿದೆ, ಚಳಿ ಬಂದಿದೆ, ಕೆಮ್ಮಾಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಡಾಕ್ಟ್ರು ನಿಮ್ಮನ್ನ ನೋಡಿದ ಮೇಲೆನೆ ಗೊತ್ತಾಗ್ತದೆ. ಅಂದ್ರೆ ಸೈನ್ಸ್ ಅಂತ ಕರಿತೇವೆ ನಾವು ಅದಕ್ಕೆ. ಈ ಜ್ವರ, ಚಳಿ, ಕೆಮ್ಮು ನೀವೆಲ್ಲ ಏನ್ ಮಾಡ್ತೀರಿ, ಡಾಕ್ಟರ್ಗೆ ಸೊ ಬಾಯಿ ಮೂಲಕ ಹೇಳ್ತೀರಾ ನಿಮ್ಗೆ ಏನಾಗ್ತಾ ಇದೆ ಬದಲಾವಣೆ ಅನ್ನೋದನ್ನ. ಸೊ ನೀವು ಡಾಕ್ಟರ್ಗೆ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಸರ್ ನಂಗೆ ಜ್ವರ ಇದೆ, ಚಳಿ ಇದೆ, ಕೆಮ್ಮು ಇದೆ ಅಂತ ಹೇಳ್ತೀರಾ. ಸೊ ನೀವು ಏನು ಡಾಕ್ಟರ್ಸ್ ಗಳಿಗೆ ಹೋಗಿ ಹೇಳ್ತಿರೋ ಸೊ ಚೆಕಪ್ ಮಾಡುವಾಗ ಅವೆಲ್ಲಗಳು ಕೂಡ ಸಿಂಪ್ಟಮ್ಸ್ ಅಂತ ಕರಿತೇವೆ. ನೀವು ಹೇಳೋದೆಲ್ಲ ಸಿಂಪ್ಟಮ್ಸ್. ಹಾಗಾದ್ರೆ ರೋಗದ ಚಿಹ್ನೆಗಳು ಅಂತ ಯಾವುದಕ್ಕೆ ಕರಿತೇವೆ, ಸೈನ್ಸ್ ಅಂತ ಕರಿತೇವೆ ನಾವು. ಓಕೆನಾ, ನೀವು ಹೇಳೋದೆಲ್ಲ ಲಕ್ಷಣ, ಆದ್ರೆ ಡಾಕ್ಟರ್ ನೋಡಿ ತಿಳ್ಕೊಳ್ತಾರಲ್ವಾ, ಸೊ ಅದೆಲ್ಲವೂ ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಅವುಗಳು ಎಲ್ಲವೂ ಕೂಡ ಚಿಹ್ನೆಗಳು, ಸೈನ್ಸ್ಗಳು ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಚಿಹ್ನೆಗಳಲ್ಲಿ ತುಟಿ ಮತ್ತು ಬೆರಳಿನ ಉಗುರುಗಳು ಬೂದು ಬಣ್ಣದಿಂದ ಅಂದ್ರೆ ನಾರ್ಮಲ್ ಕಲರ್ ಇಂದ ಏನಾಗ್ತದೆ ಅಂತ ಕೇಳಿದಾಗ ಸೊ ದ ಕಲರ್ ಬಿಕಮ್ಸ್ ಬ್ಲೂ. ಓಕೆನಾ, ಸೊ ನಿಮ್ಮ ಲಿಪ್ ಮತ್ತು ಫಿಂಗರ್ಸ್ ಕಲರ್ ಏನಾಗ್ತದೆ ಅಂತ ಕೇಳಿದಾಗ ಆ ಬ್ರೌನ್, ಆ ಬೂದು ಬಣ್ಣದಿಂದ ಏನಾಗುತ್ತೆ ಅಂತ ಕೇಳಿದಾಗ ನೀಲಿ ಬಣ್ಣಕ್ಕೆ ತಿರುಗುವುದು. ಓಕೆನಾ, ಅಂದ್ರೆ ಲಿಪ್ ಅಂಡ್ ಫಿಂಗರ್ ಕಲರ್ ಬಿಕಮ್ಸ್ ಬ್ಲೂ ಅಂತ ಕರಿತೇವೆ. ಅಂದ್ರೆ ಡಾಕ್ಟರ್ಗಳು ಬಹಳ ಆರಾಮಾಗಿ ನಿಮ್ಗೆ ಯಾವ ರೋಗ ಆಗಿದೆ ಅಂತೇಳಿ ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಮ ತುಟಿ ಬಣ್ಣ ಏನಾಗಿರುತ್ತೆ ಮತ್ತು ಬೆರಳಿನ ಬಣ್ಣ ನೀಲಿ ವರ್ಣಕ್ಕೆ ತಿರುಗಿದರೆ, ಓಕೆನಾ, ಸೊ ಅಲ್ಲಿ ನಿಮ್ಗೆ ನೀಲಿ ವರ್ಣಕ್ಕೆ ತಿರುಗಿದರೆ ನಿಮ್ಗೆ ಏನಾಗಿರುತ್ತೆ ಅಂತ ಕೇಳಿದಾಗ ಸೊ ನಿಮ್ಗೆ ನಿಮೋನಿಯಾ ಆಗಿದೆ ಎಂದರ್ಥ. ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಇದೇ ತುಟಿಯ ಬಣ್ಣ ಏನಾದ್ರೂ ಬೆಳ್ಳಗೆ ಮತ್ತು ತುಟಿ ಬಿರುಕು ಬಿರುಕು ಕಂಡು ಬಂದ್ರೆ ಅದು ಸ್ಕರ್ವಿಯ ಲಕ್ಷಣ. ಅದು ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ತುಟಿ ಏನಾದ್ರೂ ಬಿರುಕಾಗಿರ್ತದೆ, ಅದರಿಂದ ರಕ್ತ ಜಿನುಗ್ತಾ ಇರ್ತದೆ ಅಂತ ಕೇಳಿದಾಗ ಸೊ ಅದು ಯಾವುದರ ಲಕ್ಷಣ ಅಂತ ಕೇಳಿದಾಗ ಅದು ವಿಶೇಷವಾಗಿ ಸ್ಕರ್ವಿ ಎಂಬ ರೋಗದ ಲಕ್ಷಣವಾಗಿರ್ತದೆ. ಸ್ಕರ್ವಿ ಅಂತ ಕರಿತೇವೆ ನಾವು ಅದಕ್ಕೆ, ಸ್ಕರ್ವಿ ಅಂತ ಕರಿತಾ ಇರ್ತೇವೆ. ಸ್ಕರ್ವಿ ರೋಗದ ಲಕ್ಷಣ ಏನಂತ ಕೇಳಿದಾಗ ತುಟಿ ಒಡೆಯುವುದು ಮತ್ತು ಹಲ್ಲಿನ ಒಸಡುಗಳಲ್ಲಿ ರಕ್ತವು ಜಿನುಗುವುದು ಅಂತ ಕರಿತೇವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಏನಾಗಿರುತ್ತೆ ಅಂತ ಕೇಳಿದಾಗ ಜಾಡ್ಯವಿರುವ ವ್ಯಕ್ತಿಗಳಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಉಸಿರಾಟದಲ್ಲಿ ಬಿಡುಗಡೆ ಆಗುವ ದ್ರವರೂಪಿ ಕಣಗಳಲ್ಲಿ ಏನು ಉಸಿರು ಎಳೆದುಕೊಳ್ಳುವ ಮೂಲಕ ಅಥವಾ ಜಾಡ್ಯ ಇರುವ ವ್ಯಕ್ತಿಯ ಲೋಟ, ಪಾತ್ರೆ ಉಪಯೋಗಿಸುವುದರ ಮೂಲಕ ಆರೋಗ್ಯವಂತ ವ್ಯಕ್ತಿಯು ಸೋಂಕನ್ನು ಗಳಿಸಿಕೊಳ್ಳುತ್ತಾನೆ. ನೋಡಿ, ಈ ಪಾಯಿಂಟ್ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಹಳ ಈಸಿಯಾಗಿ ನೋಡೋಣ, ಏನ್ ಕಷ್ಟ ಇಲ್ಲ ಅದರಲ್ಲಿ. ಏನ್ ಹೇಳ್ತಾ ಹೋಗಿದ್ದಾರೆ ಅಂತ ಕೇಳಿದಾಗ ವಿಶೇಷವಾಗಿ ಈ ರೋಗ ಹೇಗೆ ಹರಡುತ್ತದೆ, ಹರಡುವ ಬಗೆಯನ್ನ ಮಾತ್ರ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ನಿಮೋನಿಯಾ ಹೇಗೆ ಹರಡುತ್ತದೆ ಬಹಳ ಪ್ರಮುಖವಾಗಿ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾನ ಅವನು, ಜಾಡ್ಯವಿರುವ ವ್ಯಕ್ತಿ ಉಸಿರಾಟದಲ್ಲಿ ಬಿಡುಗಡೆಗೊಳಿಸುವ ದ್ರವರೂಪಿ ಕಣಗಳಲ್ಲಿ ಅಂತ ಕೇಳಿದಾಗ ಡ್ರಾಪ್ಲೆಟ್ ಇನ್ಫೆಕ್ಷನ್. ವೆರಿ ಸಿಂಪಲ್, ನಾವು ಇಂಗ್ಲಿಷ್ ಅಲ್ಲಿ ಒಂದು ಟರ್ಮ್ ಯೂಸ್ ಮಾಡ್ಬೋದು, ಡ್ರಾಪ್ಲೆಟ್ ಇನ್ಫೆಕ್ಷನ್. ನೋಡಿ, ಏನು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಕೇಳಿದಾಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಕೆಮ್ತಾ ಇದ್ದೇನೆ, ನನಗೆ ನಿಮೋನಿಯಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಇಲ್ಲ, ಯೂಶುವಲಿ ನಿಮೋನಿಯಾ ಇಲ್ಲ, ಆದ್ರೆ ನಿಮೋನಿಯಾ ಅಂತ ಕಾನ್ಸೆಪ್ಟ್ ನಿಮಗೆ ತಿಳಿಸ್ಬೇಕಾಗಿದೆ ಅಷ್ಟೇ. ಓಕೆನಾ, ಫಾರ್ ಎಕ್ಸಾಂಪಲ್ ನನಗೇನಾದ್ರೂ TB ಆರ್ ನಿಮೋನಿಯಾದ ಲಕ್ಷಣಗಳಿದ್ರೆ ನನ್ನ ಹತ್ತಿರಕ್ಕೆ ಏನಾದ್ರೂ ಒಬ್ಬ ವ್ಯಕ್ತಿ ಸಮೀಪದಿಂದ ಮಾತನಾಡ್ತಾ ಇದ್ರೆ, ನಿಂತ್ಕೊಂಡಿದ್ರೆ, ಓಕೆನಾ, ನಾನು ಕೆಮ್ತೇನೆ, ಅವ್ರ ಮುಂದೆ ಕೆಮ್ತೇನೆ ಅಥವಾ ಮಾತನಾಡುವಾಗ ನನ್ನ ಬಾಯಲ್ಲಿರ್ತಕ್ಕಂಥ ಸಲೈವಾದ ದ್ರವಗಳು, ಲಾಲ ರಸದ ದ್ರವಗಳು ಅವರಿಗೆ ಏನಾದ್ರೂ ಶ್ವಾಸದ ಮೂಲಕ ಸ್ಪರ್ಶಕ್ಕೆ ಒಳಪಟ್ಟಾಗ ಅಂದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ಗಳು ಆದಾಗ ಏನಾಗ್ತದೆ ಅಂತ ಕೇಳಿದಾಗ
ಆ ವ್ಯಕ್ತಿಯಿಂದ ವ್ಯಕ್ತಿಗೆ, ಇಬ್ಬರು ವ್ಯಕ್ತಿಗಳಿಂದ ವ್ಯಕ್ತಿಗೆ ಏನಾಗುತ್ತೆ ಅಂತ ಕೇಳಿದಾಗ, ಸೊ ಒಬ್ಬ ಹೆಲ್ದಿ ಪರ್ಸನ್ ಇಂದ ಏನಾಗುತ್ತೆ ಅಂತ ಕೇಳಿದಾಗ ಆ ರೋಗ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಕೇಳಿದಾಗ ಆ ರೋಗವನ್ನ ಹರಡಲಿಕ್ಕೆ ಹೆಲ್ದಿ ಇರ್ತಕ್ಕಂಥ ಪರ್ಸನ್ಗೆ ಅದನ್ನ ಸರಬರಾಜು ಮಾಡುತ್ತಾನೆ ಅಂತಕ್ಕಂಥದ್ದು. ಇದು ಒಂದು. ಇದೇನಂತ ಕೇಳಿದಾಗ ಇದಕ್ಕೆ ನಾವು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಕರಿತಾ ಇದ್ದೇವೆ. ಅಂದ್ರೆ ಸೊ ಇನ್ಹ್ಯಾಲೇಷನ್ ಆಫ್ ಇನ್ಫೆಕ್ಟೆಡ್ ಪಾರ್ಟಿಕಲ್ಸ್, ಉಸಿರನ್ನ ಎಳೆದುಕೊಳ್ಳುವುದು. ಅಂದ್ರೆ ಇನ್ಹ್ಯಾಲೇಷನ್ ಆಫ್ ಇನ್ಫೆಕ್ಟೆಡ್ ಪಾರ್ಟಿಕಲ್ಸ್ ಮೀನ್ಸ್ ಏನಂತ ಕೇಳಿದಾಗ ಸೋಂಕುಯುಕ್ತ ದ್ರವ್ಯಗಳನ್ನ ಆರೋಗ್ಯವಂತ ವ್ಯಕ್ತಿ ಉಸಿರಾಡುವುದರ ಮೂಲಕ ಆ ಬ್ಯಾಕ್ಟೀರಿಯಾಗಳನ್ನ, ಆ ಸೋಂಕಿಗೆ ಕಾರಣವಾದ ಜೀವಕಣಗಳನ್ನ ತನ್ನೆಡೆಗೆ ಸೆಳೆದುಕೊಳ್ಳುವುದರ ಮೂಲಕ ಆ ವ್ಯಕ್ತಿಯೂ ಕೂಡ ರೋಗದ ಬಾಧೆಗೆ ಒಳಗಾಗ್ತಾನೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದಾಗ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಕರಿತಾ ಇದ್ದೇವೆ. ಒಂದು. ನೆಕ್ಸ್ಟ್ ಇನ್ನೊಂದು ಲಕ್ಷಣಗಳನ್ನ ಕೊಡ್ತಾ ಇದ್ದಾನೆ ಇಲ್ಲಿ. ಯಾವುದು ಅಂತ ಕೇಳಿದಾಗ ವ್ಯಕ್ತಿ ಬಳಸಿರುವ, ಇಲ್ಲಿ ಜಾಡ್ಯವಿರುವ ಅಂದ್ರೆ ಒಂದು ಪದನ ಅರ್ಥ ಮಾಡ್ಕೊಳ್ಳಿ ನೀವು. ಜಾಡ್ಯವಿರುವ ಅಂತಕ್ಕಂಥ ಪದವನ್ನು ಬಳಸಿದ್ದಾನೆ. ಜಾಡ್ಯವಿರುವ ಅಂತಂದ್ರೆ ಇನ್ಫೆಕ್ಟೆಡ್ ಪರ್ಸನ್ ಅಷ್ಟೇ, ಓಕೆನಾ. ಸೊ ಕನ್ನಡದಲ್ಲಿ ಪದವನ್ನು ಬಳಸಿದ್ದಾರೆ, ನಿಮಗೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಇನ್ಫೆಕ್ಟೆಡ್ ಪರ್ಸನ್, ಸೋಂಕು ಹೊಂದಿರುವ ವ್ಯಕ್ತಿ, ಅವನಿಗೆ ನಾವು ಜಾಡ್ಯವಿರುವ ಅಂತ ಕರಿತಾ ಇದ್ದೇವೆ ಅಷ್ಟೇ. ಹಾಗಾದ್ರೆ ಜಾಡ್ಯವಿರುವ ವ್ಯಕ್ತಿಯು ಬಳಸಿರ್ತಕ್ಕಂಥ ಲೋಟ ಪಾತ್ರೆಗಳನ್ನ ಆರೋಗ್ಯವಂತ ವ್ಯಕ್ತಿ ಬಳಸುವುದರ ಮೂಲಕ, ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಇದು ಒಂದು ವಾಟರ್ ಬಾಟಲ್ ಇದೆಯಪ್ಪ, ಓಕೆನಾ. ಈ ವಾಟರ್ ಬಾಟಲ್ ನಾನು ನೀರನ್ನ ಕುಡಿಬೇಕಾಗಿದೆ, ಇದನ್ನ ಏನಾದ್ರೂ ಬಾಯಿಂದ ಕಚ್ಚಿ ಕುಡಿದರೆ, ಓಕೆನಾ, ನಾನು ಇದನ್ನ ಮೇಲಿಂದ ಕುಡಿದೆ ನಾನು ನೀರನ್ನ, ಅದೇ ನೀರನ್ನ ಏನಾದ್ರೂ ಬಾಯಿಂದ ಕಚ್ಚಿ ಕುಡಿದರೆ, ಸೊ ಈ ಪಾರ್ಟಿಕಲ್ಸ್ ಗಳನ್ನ ಇನ್ನೊಬ್ರು ಯೂಸ್ ಮಾಡಿದ್ರೆ, ಇದೇ ಬಾಟಲ್ ಅನ್ನ, ಫಾರ್ ಎಕ್ಸಾಂಪಲ್ ನನಗೆ ರೋಗ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ರೋಗ ಏನಾದ್ರೂ ನಿಮೋನಿಯಾ ಇದ್ರೆ ನಾನು ಏನಾದ್ರೂ ಕಚ್ಚಿ ಈ ನೀರನ್ನ ಕುಡಿದ್ರೆ, ಸೊ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಗಳಲ್ಲಿ ಏನಾಗ್ತದೆ ಅಂತ ಕೇಳಿದಾಗ ಆ ಒಂದು ಬ್ಯಾಕ್ಟೀರಿಯಾಗಳು ಹರಡಿಕೊಳ್ಳುತ್ತವೆ. ಒಂದು ಇಂಪಾರ್ಟೆಂಟ್. ಸೊ ಇದಕ್ಕೆ ನಾವು ಫೋಮೈಟ್ ಬಾರ್ ಇನ್ಫೆಕ್ಷನ್ ಅಂತ ಕರಿತೇವೆ. ಅಂದ್ರೆ ಸೊ ನಾವು ರೋಗಿ ಬಳಸಿರುವ ಯಾವುದೇ ಪದಾರ್ಥಗಳನ್ನ ಆರೋಗ್ಯವಂತ ವ್ಯಕ್ತಿ ಬಳಸುವುದರ ಮೂಲಕ ಆ ವ್ಯಕ್ತಿಗೆ ರೋಗ ಗಳಿಸಿಕೊಂಡರೆ, ರೋಗ ಹರಡಿದರೆ ಅದಕ್ಕೆ ನಾವು ಫೋಮೈಟ್ ಬಾರ್ನ್ ಇನ್ಫೆಕ್ಷನ್ ಅಂತ ಕರಿತೇವೆ. ಅಂದ್ರೆ ಯಾವ್ದಾದ್ರು ಇನ್ಫೆಕ್ಟೆಡ್ ಪಾರ್ಟಿಕಲ್ಸ್ ಗಳನ್ನ ವ್ಯಕ್ತಿಯಿಂದ ವ್ಯಕ್ತಿಗೆ ಬಳಸಲ್ಪಟ್ಟಾಗ ಸೊ ಅವುಗಳ ಮೂಲಕನೂ ಕೂಡ ರೋಗ ಹರಡುತ್ತದೆ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್. ಸ್ನೇಹಿತರೆ, ಇನ್ನೂ ಒಂದು ಇಂಪಾರ್ಟೆಂಟ್ ಏನ್ ಹೇಳ್ಬೇಕು ಅಂತ ಕೇಳಿದಾಗ, ಈ ಕೊರೋನಾ ಅಂತ ಬಂದಿದೆ ನೋಡ್ರಿ, ಮಹಾಮಾರಿ. ಸೊ ಏನು ಯಾವ ಮುಹೂರ್ತದಲ್ಲಿ ಬಂತೋ ಗೊತ್ತಿಲ್ಲ. ಸೊ ನಮಗೆಲ್ಲರೂ ಕೂಡ ತುಂಬಾ ಕನ್ಫ್ಯೂಷನ್ ಮಾಡಿರ್ತಕ್ಕಂಥ ರೋಗ. ಸೊ ಇಲ್ಲಿವರೆಗೂ ಕೂಡ WHO ಕೂಡ ಕರೆಕ್ಟ್ ಆಗಿ ಅದರ ಬಗ್ಗೆ ಸೊ ಡೀಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು? ಸೊ ಎವ್ರಿ ವೀಕ್ಲಿ ಒಂದೊಂದು ಇನೋವೇಷನ್ಸ್ ಗಳಾಗ್ತಾ ಇದಾವೆ, ಡಿಸ್ಕವರ್ಗಳು ಆಗ್ತಾ ಇದಾವೆ. ಸೊ ಅದು ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಇದೆ, ಇದು ಸಕ್ಸಸ್ಫುಲ್ ಇದೆ ಅಂತೇಳಿ ಸಾಕಷ್ಟು ರೂಮರ್ಗಳು ಓಡಾಡ್ತಾ ಇದಾವೆ. ಕೆಲವೊಬ್ರಂತೂ ಕೂಡ ಇದರಲ್ಲಿ ದುಡ್ಡು ಮಾಡೋದನ್ನು ಕೂಡ ಮಾಡ್ತಾ ಇದ್ದಾರೆ, ಅದು ವಿಪರ್ಯಾಸ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಸೊ ಆದ್ರೆ ಕೊರೋನಾನು ಕೂಡ ಈ ಎರಡು ಅಂಶಗಳ ಮೂಲಕ ಹರಡ್ತಾ ಇದೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮ್ಗೆ ವಾಟರ್ ಬಾಟಲ್ ಎಕ್ಸಾಂಪಲ್ ಕೊಟ್ಟೆ. ಇಫ್ ಐ ಆಮ್ ಸಫರಿಂಗ್ ಫ್ರಮ್ ಕೊರೋನಾ, ಸೊ ಯೂಸ್ಡ್ ದೀಸ್ ಥಿಂಗ್ಸ್. ಹೌದಾ, ನಾನು ಏನಾದ್ರೂ ಕೊರೋನಾದಿಂದ ಸಫರ್ ಆಗ್ತಾ ಇದ್ರೆ ನಾನು ಬಳಸಿರ್ತಕ್ಕಂಥ ಯಾವ್ದಾದ್ರು ಒಂದು ವಸ್ತುಗಳನ್ನ ಇಲ್ಲೇ ಬಿಟ್ಟು, ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಾ ಇರ್ತಕ್ಕಂಥ ಮೈಕ್ ಆಗಿರ್ಬೋದು, ವಾಟರ್ ಬಾಟಲ್ ಆಗಿರ್ಬೋದು, ನನ್ನ ಖರ್ಚೀಪ್ ಆಗಿರ್ಬೋದು, ಸೊ ಈ ಏನಾದ್ರೂ ಪಾರ್ಟಿಕಲ್ಸ್ ಗಳನ್ನ ಏನಾದ್ರೂ ನಾನು ಇಲ್ಲೇ ಬಿಟ್ಟು ಹೋದಾಗ, ಬಿಟ್ಟಿರ್ತೇನೆ ನಾನು. ಇವಾಗ ನೆಕ್ಸ್ಟ್ ಇನ್ನೊಬ್ರು ಫ್ಯಾಕಲ್ಟಿ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ಅವರಿಗೆ ಏನಾಗ್ತದೆ ಅಂತ ಕೇಳಿದಾಗ ಕೊರೋನಾ ಹರಡುತ್ತದೆ. ಯಾಕೆ ಹರಡುತ್ತದೆ ಸ್ವಾಮಿ? ಯಾಕೆ ಹರಡುತ್ತದೆ ಅಂತ ಕೇಳಿದಾಗ ಹರಡುತ್ತದೆ. ಯಾಕೆ ಅಂತ ಕೇಳಿದಾಗ ನಾವು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಲ್ಲಿ ಕೊಡ್ತಾ ಇದ್ದೇವೆ. ಏನ್ ಕೊಡ್ತಾ ಇದ್ದೇವೆ ನೋಡಿ, ಏನ್ ಕೊಡ್ತಾ ಇದ್ದೇವೆ ಅಂತ ಕೇಳಿದಾಗ ಉಸಿರನ್ನ ಎಳೆದುಕೊಳ್ಳುವುದರ ಮೂಲಕ ಅಂತ ಕೊಡ್ತಾ ಇದ್ದೇವೆ. ಅಂದ್ರೆ ಇನ್ಹ್ಯಾಲೇಷನ್ ಆಫ್ ಇನ್ಫೆಕ್ಟೆಡ್ ಪಾರ್ಟಿಕಲ್ಸ್ ಅಂತ ಕರಿತಾ ಇದ್ದೇವೆ. ಅಂದ್ರೆ ಜಾಡ್ಯವಿರುವ ವ್ಯಕ್ತಿ ಬಳಸಿರ್ತಕ್ಕಂಥ ಜೀವ ದ್ರವ್ಯಗಳನ್ನ ಸ್ಪರ್ಶ ಮಾಡುವುದರ ಮೂಲಕ, ಅದನ್ನ ಉಸಿರಿಗೆ ಎಳೆದುಕೊಳ್ಳುವುದರ ಮೂಲಕ ನಾವು ರೋಗವನ್ನ ಇನ್ವೈಟ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ದಟ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಎರಡು ಪ್ರಮುಖ ಮಾರ್ಗಗಳ ಮೂಲಕ ಈ ರೋಗ ಹರಡುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಇನ್ನೊಂದು ರೋಗವನ್ನು ಕೊಟ್ಟಿದ್ದೇವೆ ನಾವು, ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗ ಪ್ಲೇಗ್. ನೋಡಿ, ಎರ್ಸಿನಿಯಾ ಪೆಸ್ಟಿಸ್ ಅಂತಕ್ಕಂಥ ಒಂದು
ಬ್ಯಾಕ್ಟೀರಿಯಾದ ಮೂಲಕ ಪ್ಲೇಗ್ ಹರಡ್ತಾ ಇದೆ. ಸೊ ಪ್ಲೇಗು ಇದು ಮೊದಲು ಕಂಡು ಬಂದಿದ್ದು ಇಲಿಗಳಲ್ಲಿ ಅಂತ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಇಲಿಗಳಲ್ಲಿ ಕಂಡು ಬಂದಿರತಕ್ಕಂಥ ಪ್ಲೇಗು ಇದು ಕ್ರಮೇಣ ಮಾನವರಲ್ಲಿ ಕೂಡ ಅತಿ ಹೆಚ್ಚು ಸ್ಪ್ರೆಡ್ ಅನ್ನ ಆಗಿ ಅತಿ ಹೆಚ್ಚು ಮರಣ ದರವನ್ನ ಮಾಡಿರ್ತಕ್ಕಂಥ ರೋಗ. ಇದು ಶತಮಾನದ ರೋಗಗಳ ಪಟ್ಟಿಯಲ್ಲಿ ನಾವು ಪ್ಲೇಗ್ ಅನ್ನು ಕೂಡ ಕರಿತಾ ಇದ್ದೇವೆ. ಸೊ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೇಳಿದಾಗ ದಟ್ ಈಸ್ ಪ್ಲೇಗ್ ಅಂತ ಕರಿತಾ ಇದ್ದೇವೆ. ಇದಕ್ಕೆ ಕಾಸ್ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾದ ಹೆಸರು ಯರ್ಸಿನಿಯಾ ಪೆಸ್ಟಿಸ್ ಅಂತಕ್ಕಂಥ ಒಂದು ಜೀವಿಯ ಮೂಲಕ ಹರಡುವ ರೋಗವಾಗಿದೆ ಅಂತ ಕೇಳಬಹುದು. ಸೊ ಇದರ ಪ್ರಮುಖವಾದ ಲಕ್ಷಣ ಜ್ವರ ಆಗಿರಬಹುದು, ಸುಸ್ತು ಆಗಿರಬಹುದು, ದಣಿವು ಆಗಿರಬಹುದು ಮತ್ತು ಜೀವದ್ರವ್ಯಗಳಲ್ಲಿ ಸೋರಿಕೆಯಾಗುವುದ ಒಂದು ಜೀವದ್ರವ್ಯಗಳ ಸೋಂಕಿನ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಬ್ಲೀಡಿಂಗ್. ಓಕೆನಾ, ಆಂತರಿಕ ಮತ್ತು ಬಾಹ್ಯವಾಗಿ ರಕ್ತಸ್ರಾವದಲ್ಲಿ ಏನ್ ಮಾಡ್ತದೆ ಅಂತ ಕೇಳಿದಾಗ ಈ ಜೀವದ್ರವ್ಯಗಳು ಕಂಡು ಬರ್ತವೆ ಅಂತಕ್ಕಂಥದ್ದು ಒಂದು. ಇದು ಪ್ಲೇಗ್ ಅಂತಕ್ಕಂಥದ್ದು. ಪ್ರಸ್ತುತ ಇದು ಇರಾಡಿಕೇಟೆಡ್ ಡಿಸೀಸ್ ಆಗಿದೆ ಪ್ಲೇಗ್ಗೆ. ಓಕೆನಾ, ಸೊ ಪ್ಲೇಗ್ ಇದು ಪ್ರಸ್ತುತವಾಗಿ ನಿರ್ಮೂಲನೆಗೊಂಡ ರೋಗಗಳ ಪಟ್ಟಿಯಲ್ಲಿ ಸೇರಿಸಿದ್ದೇವೆ. ಇನ್ನೊಂದು ಯಾವ್ದಂತ ಕೇಳಿದಾಗ ಡಿಪ್ತೇರಿಯಾ. ಸ್ಪರ್ಧಾ ಮಿತ್ರರೇ, ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು. ಡಿಪ್ತೇರಿಯಾ ಇಸ್ ಆಲ್ಸೋ ಸೊ ಕಮ್ಸ್ ಅಂಡರ್ 7 ಅಥವಾ 6 ಕಿಲ್ಲರ್ ಡಿಸೀಸಸ್. ಸೊ ಅಕಾರ್ಡಿಂಗ್ ಟು WHO, ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯಂತೆ ಡಿಪ್ತೇರಿಯಾ ಕೂಡ ಬಹಳ ಪ್ರಮುಖವಾಗಿ 6 ಮಾರಣಾಂತಿಕ ರೋಗಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ರೋಗವಾಗಿದೆ ಡಿಪ್ತೇರಿಯಾ. ಸ್ನೇಹಿತರಲ್ಲಿ, ಡಿಪ್ತೇರಿಯಾ ಅಂತಕ್ಕಂಥದ್ದನ್ನ ಕಾಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದಾಗ ದಟ್ ಈಸ್ ಕೊರೈನೋಬ್ಯಾಕ್ಟೀರಿಯಂ ಡಿಪ್ತೇರಿಯೆ. ಓಕೆನಾ, ಕೊರೈನೋಬ್ಯಾಕ್ಟೀರಿಯಂ ಡಿಪ್ತೇರಿಯೆ ಅಂತಕ್ಕಂಥ ಒಂದು ಜೀವಿಯ ಮೂಲಕ ಹರಡುವ ರೋಗವೇ ಯಾವುದು ಅಂತ ಕೇಳಿದಾಗ ಡಿಪ್ತೇರಿಯಾ ಅಂತ ಕರಿತಾ ಇದ್ದೇವೆ. ಇದು ವಿಶೇಷವಾಗಿ ಸೊ ಬಾಲ್ಯದ ವಯಸ್ಸಿನ ಮಕ್ಕಳಲ್ಲಿ ಮತ್ತು ಈ ಇನ್ಫ್ಯಾನ್ಸಿ ಅಂತ ಏನ್ ಕರಿತೀವಿ ಶಿಶುಗಳಲ್ಲಿ ಇದು ಕಂಡು ಬರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ರೋಗ. ಇಲ್ಲಿ ಬಹಳ ಪ್ರಮುಖವಾಗಿ ಭಾರತ ಸರ್ಕಾರ ಇದಕ್ಕೊಂದು ಲಸಿಕೆಯನ್ನು ಕೊಡ್ತಾ ಇದೆ. DPT ಅಂತ ಕರಿತಾ ಇದ್ದೇವೆ ನಾವು. DPT ನೋಡಿ, DPT ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಒಂದು ಬಾರಿ SSC ಮತ್ತು RRB NTPC ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗಿದ್ದೇನೆ. DPT ಮೀನ್ಸ್ ವಾಟ್? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ರೈ ಆಂಟಿಜನ್ ಅಂತ ಕರಿತೇವೆ ನಾವು ಇದಕ್ಕೆ. ಸೊ ವೈ ಇಟ್ ಈಸ್ ಕಾಲ್ಡ್ ಆಸ್ ಟ್ರೈ ಆಂಟಿಜನ್? ಇದಕ್ಕೆ 3 ವಿಧದ ಜೀವ ನಿರೋಧಕ ಔಷಧಿ ಅಂತ ಕರಿತಾ ಇದ್ದೇವೆ. DPT ಅಂದ್ರೆ ಇದು 3 ರೋಗಗಳ ವಿರುದ್ಧ ಮಕ್ಕಳಲ್ಲಿ ರಕ್ಷಣೆ ನೀಡುವ ಒಂದು ಜೀವ ದ್ರವ್ಯ ಔಷಧಿಯಾಗಿದೆ. ಒಂದು ಯಾವ್ದಂತ ಕೇಳಿದಾಗ ಡಿಪ್ತೇರಿಯಾ, ಪರ್ಟೋಸಿಸ್, ಟೆಟಾನಸ್. ನೋಡಿ, ದಡಾರ, ನಾಯಿ ಕೆಮ್ಮು, ಇನ್ನೊಂದು ಧನುರ್ವಾಯು. ಈ 3 ರೋಗಗಳ ವಿರುದ್ಧ ಏನ್ ಮಾಡ್ತಾ ಇದೆ ಅಂತ ಕೇಳಿದಾಗ ಭಾರತ ಸರ್ಕಾರ ಸೊ ಲಸಿಕಾ ಕಾರ್ಯಕ್ರಮಗಳ ಅಡಿಯಲ್ಲಿ ಈ ಒಂದು ಲಸಿಕೆಯನ್ನ ಕೊಡ್ತಾ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಭಾರತದಲ್ಲಿ ಲಸಿಕಾ ಕಾರ್ಯಕ್ರಮಗಳು ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದಾಗ 1985ರಿಂದ 86ರ ಅವಧಿಯಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಈ ಲಸಿಕೆಗಳು ಕೊಡುವುದು ಪ್ರಾರಂಭವನ್ನ ಮಾಡಿದ್ದೇವೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಅಂತ ಕರಿತಾ ಇದ್ದೇವೆ. 1986 ಇಂಪಾರ್ಟೆಂಟ್. ಓಕೆನಾ, DPT ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಡಿಪ್ತೇರಿಯಾ, ಪರ್ಟೋಸಿಸ್, ಟೆಟಾನಸ್ ಎಂಬ 3 ಕಾಯಿಲೆಗಳ ವಿರುದ್ಧ ಕೊಡುವ ಔಷಧಿ ಆಗಿರೋದ್ರಿಂದ ಇದಕ್ಕೆ ನಾವು ತ್ರಿದಳ ಜೀವ ರೋಧಕ ಔಷಧಿ ಅಂತ ಕರಿತಾ ಇದ್ದೇವೆ. ಇದಕ್ಕೆ ನಾವು ಟ್ರೈ ಆಂಟಿಜನ್ ಅಂತ ಕರಿತಾ ಇದ್ದೇವೆ. ಒಂದು ಡಿಪ್ತೇರಿಯಾ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೊರೈನೋಬ್ಯಾಕ್ಟೀರಿಯಂ ಡಿಪ್ತೇರಿಯೆ ಎಂಬ ಒಂದು ಬ್ಯಾಕ್ಟೀರಿಯಾದ ಮೂಲಕ ಹರಡುವ ಬ್ಯಾಕ್ಟೀರಿಯಾ ಜನ್ಯ ರೋಗವಾಗಿದೆ ಅಂತಕ್ಕಂಥದ್ದು. ದಟ್ ಈಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ಬ್ಯಾಕ್ಟೀರಿಯಾದ ಪ್ರಮುಖವಾದ 2ರಿಂದ 3 ರೋಗಗಳ ಸಂಕ್ಷಿಪ್ತ ಪರಿಚಯವನ್ನ ತಿಳ್ಕೊಂಡ್ವಿ. ಇನ್ನೊಂದು ಬಹಳ ಪ್ರಮುಖವಾಗಿ ದುಂಡು ಹುಳಗಳು ಅಂತ ಬರ್ತವೆ. ನೋಡಿ, ದುಂಡು ಹುಳುಗಳು ನೀವು ಎಲ್ಲಿ ಕೇಳಿದಿರಾ ಈ ಪದವನ್ನ? ದುಂಡುಗಳು, ರೌಂಡ್ ವಾರ್ಮ್ಸ್ ಅಂತ ಕೇಳ್ತೀವಿ ನಾವು. ಅಕಶೇರುಕ ಗುಂಪುಗಳಲ್ಲಿ ನೋಡ್ತಾ ಇದ್ದೀರಿ ನೀವು. ಓಕೆನಾ, ನಾನ್ ವರ್ಟಿಬ್ರೇಟ್ ಅಂತ ಕೇಳ್ತೀವಿ ನಾವು, ಹೌದಲ್ಲ? ಅಕಶೇರುಕ ಜೀವಿಗಳಲ್ಲಿ ಅತಿ ಹೆಚ್ಚು ಪರಾವಲಂಬಿ ಜೀವಿಗಳು ಕೂಡ ಇದ್ದಾವೆ ಮತ್ತು ಸ್ವಾವಲಂಬಿ ಜೀವಿಗಳು ಕೂಡ ಇದಾವೆ ಅಂತಕ್ಕಂಥದ್ದು. ಸ್ನೇಹಿತರಲ್ಲಿ, ದುಂಡು ಹುಳುಗಳನ್ನ ನಾವು ಏನ್ ಮಾಡ್ತೀವಿ ಅಂತ ಕೇಳಿದಾಗ ವಿಶೇಷವಾಗಿ ಪರಾವಲಂಬಿ ಜೀವಿಗಳಲ್ಲಿ ನೋಡ್ತಾ ಇದ್ದೇವೆ. ಈ ದುಂಡುಗಳಲ್ಲಿ ಪರಾವಲಂಬಿ ಜೀವಿಯಾಗಿರ್ತಕ್ಕಂಥ ಅಸ್ಕಾರಿಸ್ ಅಂತಕ್ಕಂಥ ಒಂದು ಜೀವಿ, ಹೌದಾ? ಅಸ್ಕಾರಿಸ್ ಎಂಬ ಜೀವಿ ಏನ್ ಮಾಡ್ತದೆ ಅಂತ ಕೇಳಿದಾಗ
ರಿಯಾಸಿಸ್ ಎಂಬ ರೋಗಕ್ಕೆ ಕಾರಣವಾಗುತ್ತದೆ. ನೋಡಿ, ಅಸ್ಕಾರಿಸ್ ಎಂಬ ಜೀವಿ ಅಸ್ಕಾರಿಯಾಸಿಸ್ ಅಂತಕ್ಕಂಥ ಒಂದು ರೋಗಕ್ಕೆ ಕಾರಣವಾಗುವ ಜೀವಿ. ಇದು UPSC ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಸ್ಕಾರಿಸ್ ಮತ್ತು ಅಸ್ಕಾರಿಯಾಸಿಸ್ ಅಂತಕ್ಕಂಥದ್ದು. ಹಾಗಾದ್ರೆ ಈ ದುಂಡು ಹುಳಗಳು ಆಗಿರ್ತಕ್ಕಂಥ ಅಸ್ಕಾರಿಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ನೀವು ಬೋರ್ವೆಲ್ಗಳಲ್ಲಿ ನೀರನ್ನ ಈ ಕೊಡಪಾನಗಳಲ್ಲಿ ಹಿಡಿಲಿಕ್ಕೆ ಹೋಗಿರ್ತೀರಲ್ವಾ, ಆ ಬೋರ್ಗಳಲ್ಲಿ ಪಾಚೆಗಟ್ಟಿರ್ತದೆ. ಸೊ ಆ ಪಾಚೆಯಲ್ಲಿ ನೀರಿನ ಮೂಲಕ ನಮ್ಮ ದೇಹವನ್ನ ಪ್ರವೇಶವನ್ನು ಮಾಡತಕ್ಕಂಥ ಒಂದು ಜೀವಿ ಯಾವ್ದಂತ ಕೇಳಿದಾಗ ದಟ್ ಈಸ್ ಅಸ್ಕಾರಿಸ್. ಇದೊಂದು ಪರಾವಲಂಬಿ ಜೀವಿ ಅಂತ ಕರಿತೇವೆ. ಇದು ಮಾನವನ ದೇಹದಲ್ಲಿ ತನ್ನ ಜೀವನ ಚಕ್ರವನ್ನ ಪ್ರಾರಂಭಿಸುವ ಜೀವಿ ಅಂತ ಕರಿತಾ ಇದ್ದೇವೆ. ಅಂದ್ರೆ ಒಂದು ಬಾರಿ ಮಾನವನ ದೇಹಕ್ಕೆ ಎಂಟ್ರಿ ಆದ್ರೆ ಇದು ಏನಾಗುತ್ತೆ ಅಂತ ಕೇಳಿದಾಗ ಅಸ್ಕಾರಿಯಾಸಿಸ್ ಅಂತಕ್ಕಂಥ ಒಂದು ರೋಗವನ್ನು ಉಂಟು ಮಾಡಿ ಸೊ ಆತನ ಮರಣಕ್ಕೆ ಕಾರಣವಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಅಸ್ಕಾರಿಸ್ ರೋಗದ ಪ್ರಮುಖವಾದ ಲಕ್ಷಣಗಳನ್ನು ನೋಡೋದಾದ್ರೆ ರಕ್ತಸ್ರಾವ ಉಂಟಾಗ್ತದೆ ಮತ್ತು ಮಾಂಸಖಂಡಗಳ ನೋವು ಮತ್ತು ರಕ್ತಹೀನತೆ ಆಗಿರ್ಬೋದು ಮತ್ತು ಜ್ವರ ಆಗಿರಬಹುದು. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ದ ಅಸ್ಕಾರಿಯಾಸಿಸ್ ಅಂತ ಕರಿತಾ ಇದ್ದೇವೆ. ಈ ಅಸ್ಕಾರಿಯಾಸಿಸ್ ರೋಗದ ಪ್ರಮುಖವಾದ ಲಕ್ಷಣಗಳೆಂದ್ರೆ, ಒಂದು ಇಂಟರ್ನಲ್ ಬ್ಲೀಡಿಂಗ್, ಆಂತರಿಕವಾಗಿ ರಕ್ತದ ಸ್ರಾವವಾಗುವುದು ಅಥವಾ ಜಿನುಗುವುದು. ಇನ್ನೊಂದು ಮಸಲ್ ಪೇನ್, ಓಕೆನಾ, ಮಸಲ್ ಪೇನ್ ಆರ್ ಮಸಲ್ ಏಕ್ ಅಂತ ಕರಿತೇವೆ ನಾವು. ಮಾಂಸಖಂಡಗಳಲ್ಲಿ ನೋವು, ಫೀವರ್ ಅಂಡ್ ಅನೇಮಿಯಾ, ರಕ್ತದ ಹೀನತೆ. ಸೊ ಇನ್ನು ಮುಂದುವರಿದು ಎರಡು ಪ್ರಮುಖವಾದ ಲಕ್ಷಣಗಳು ಕಂಡು ಬರ್ತವೆ. ಸಣ್ಣ ಕರುಳಿನ ನಾಳದ ಮುಚ್ಚುವಿಕೆ ಈ ರೋಗದ ಲಕ್ಷಣವಾಗಿದೆ. ಸೊ ಈ ಸ್ಮಾಲ್ ಇಂಟೆಸ್ಟೈನ್ಗಳು ಏನಾಗ್ತವೆ ಅಂತ ಕೇಳಿದಾಗ ಡಿಸ್ಫಂಕ್ಷನ್ ಕಾರ್ಯವನ್ನ ಮಾಡುವುದನ್ನ ನಿಲ್ಲಿಸ್ತವೆ. ಯಾಕೆ ಅಂತ ಕೇಳಿದಾಗ ಇದರ ವಿಪರೀತವಾಗಿರ್ತಕ್ಕಂಥ ಬೆಳವಣಿಗೆ ಸೊ ಆ ಕರುಳುಗಳಲ್ಲಿ ಕಂಡು ಬರುವುದಾಗಿದೆ. ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಈ ರೋಗ ಹೇಗೆ ಹರಡುತ್ತದೆ ಸರ್, ನಿಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗೆ ಹರಡುತ್ತದಪ್ಪ ಈ ರೋಗ ಅಂತ ಕೇಳಿದಾಗ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋಣ. ರೋಗಿಯ ಮಲದೊಂದಿಗೆ ವಿಸರ್ಜಿಸಲ್ಪಟ್ಟ ಪರಾವಲಂಬಿ ಜೀವಿಯ ಮೊಟ್ಟೆಗಳು ಏನಾಗ್ತವೆ ಅಂತ ಕೇಳಿದಾಗ ಮಣ್ಣು ಮತ್ತು ನೀರು ಮತ್ತು ಗಿಡಗಳು ಕಲುಷಿತಗೊಳಿಸ್ತವೆ. ಸೊ ಇದರ ಮೂಲಕ ಆರೋಗ್ಯಕರ ವ್ಯಕ್ತಿಯ ಏನಾಗ್ತದೆ ಅಂತ ಕೇಳಿದಾಗ ಆ ಪದಾರ್ಥಗಳನ್ನ ಬಳಸಲ್ಪಟ್ಟಾಗ ಅಥವಾ ಆ ಮಣ್ಣು ಅಥವಾ ಆ ನೀರಿನಲ್ಲಿ ಬೆಳೆದ ತರಕಾರಿಗಳನ್ನ ಬಳಸಿದಾಗ ನೋಡ್ತಾ ಹೋಗೋಣ. ಬಹಳ ಈಸಿಯಾಗಿ ಇದು ನಿಮ್ಗೆ ಸೆಂಟೆನ್ಸ್ ರೂಪದಲ್ಲಿ ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟ ಆಗ್ಬೋದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ. ಸೊ ಏನ್ ಕಷ್ಟ ಇಲ್ಲ ಇದರಲ್ಲಿ. ನೋಡಿ, ಒಂದು ಮಗು ಇದೆ, ಅಸ್ಕಾರಿಯಾಸಿಸ್ ಅಂತಕ್ಕಂಥ ರೋಗದಿಂದ ಬಳಲುವ ಒಂದು ಮಗು ಇದೆ. ಸೊ ಆ ಮಗು ಏನಾದ್ರೂ ಒಂದು ಸಸ್ಯದ ಕೆಳಗಡೆ ಮಲಮೂತ್ರ ವಿಸರ್ಜನೆಯನ್ನ ಮಾಡಿದಾಗ, ಸೊ ಅದರೇ ಪಕ್ಕದಲ್ಲಿ ಏನಾದ್ರೂ ನದಿ ಮೂಲ ಅಥವಾ ಕೆರೆ ಮೂಲಗಳಿದ್ದಾಗ ಸೊ ಆತನ ಮಲ ಮತ್ತು ಮೂತ್ರದಲ್ಲಿ ಏನ್ ಪ್ರೆಸೆಂಟ್ ಇರ್ತದೆ, ಅಸ್ಕಾರಿಸ್ ಅಂತಕ್ಕಂಥ ಒಂದು ಪರಾವಲಂಬಿ ಜೀವಿ ಪ್ರೆಸೆಂಟ್ ಇರ್ತದೆ. ಅಂದ್ರೆ ಆ ಒಂದು ಜೀವಾಣು ಅಲ್ಲಿ ವಾಸವನ್ನು ಮಾಡ್ತದೆ. ಒಂದು ನೋಡಿ, ಅದನ್ನ ನಾವು ಏನಾದ್ರೂ ಗೊಬ್ಬರವಾಗಿಯೋ ಅಥವಾ ಆ ನೀರನ್ನ ಸೊ ಕುಡಿಯಲಿಕ್ಕೋ ಏನಾದ್ರೂ ಯೂಸ್ ಮಾಡಿದ್ರೆ ಅದರ ಆ ಒಂದು ಮಾರ್ಗದ ಮೂಲಕ ಅಂದ್ರೆ ವಾಟರ್ ಮತ್ತು ಅದಕ್ಕೆ ಏನ್ ಕರಿತೇವೆ ನಾವು ವಾಟರ್ ಬಾರ್ನ್ ಇನ್ಫೆಕ್ಷನ್ ಅಂತ ಕರಿತೇವೆ. ಇನ್ನೊಂದು ಸಾಯಿಲ್ ಬಾರ್ನ್ ಇನ್ಫೆಕ್ಷನ್, ಮಣ್ಣಿನ ಮೂಲಕ ಬರ್ತಕ್ಕಂಥದ್ದು. ಓಕೆನಾ, ಅಲ್ಲಿ ಬೆಳೆದಿರತಕ್ಕಂಥ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಸರಿಯಾಗಿ ನಾವು ವಾಶ್ ಮಾಡದೆ, ನಾವು ಹೇಳ್ತೀವಿ ನೋಡಿ, ಯಾವ್ದಾದ್ರು ತರಕಾರಿಗಳನ್ನ ಮಾರ್ಕೆಟ್ ಇಂದ ತಂದ್ರೆ ವಾಶ್ ಮಾಡ್ಬಿಟ್ಟು ಆಮೇಲೆ ಕಟ್ ಮಾಡ್ಬೇಕಂತ ಹೇಳಿ. ಓಕೆನಾ, ಕಟ್ ಮಾಡಿ ವಾಶ್ ಮಾಡಬಾರ್ದು. ಓಕೆನಾ, ಸೊ ನಾವೇನ್ ಮಾಡ್ಬೇಕಂತ ಕೇಳಿದಾಗ ವಾಶ್ ಮಾಡ್ಬಿಟ್ಟೆ ಕಟ್ ಮಾಡ್ಬೇಕು ಯಾವುದೇ ತರಕಾರಿಗಳನ್ನ. ಏನಾದ್ರು ಕಟ್ ಮಾಡಿ ವಾಶ್ ಮಾಡಿದ್ರೆ ಏನಾಗುತ್ತೆ, ವೈಟಮಿನ್ ಸಿ ಲಾಸ್ ಆಗುತ್ತೆ. ಓಕೆನಾ, ನಾವು ಯಾವುದೇ ತರಕಾರಿಗಳನ್ನ ಮಾರ್ಕೆಟ್ ನಿಂದ ತಂದಾಗ ಅದನ್ನ ನಾವು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಬಾರ್ದು. ಬಿಫೋರ್ ಏನ್ ಮಾಡ್ಬೇಕು, ನಾವು ನೀರಿಗೆ ಹಾಕುವ ಮುನ್ನ ಅದನ್ನ ನಾವೇನ್ ಮಾಡ್ಬೇಕು ಅಂತ ಕೇಳಿದಾಗ ವಾಶ್ ಮಾಡ್ಬೇಕು. ಅಂದ್ರೆ ನಾವು ಬಿಸಿ ನೀರಿಗೆ ಹಾಕಿ ಯಾವ್ದಾದ್ರು ತರಕಾರಿ ತೊಳಿಬೇಕಾದಾಗ ನಾವು ವಿಶೇಷವಾಗಿ ಅದನ್ನ ಕಟ್ ಮಾಡಬಾರ್ದು. ಹಾಗೇನೆ ಫಸ್ಟ್ ವಾಶ್ ಮಾಡ್ಬಿಟ್ಟು ಆಮೇಲೆ ಕಟ್ ಮಾಡಿ ನಾವು ಸೇವನೆ ಮಾಡಿದಾಗ ನಮ್ಗೆ ಸಿ ಜೀವಸತ್ವವು ನಷ್ಟವಾಗೋದನ್ನ ತಪ್ಪಿಸಬಹುದು ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇದು ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿದೆ ನೋಡಿ. ಯಾವ್ದಾ ತರಕಾರಿಗಳನ್ನ ಕತ್ತರಿಸಿ ತೊಳೆಯಲ್ಪಟ್ಟಾಗ ಈ ಕೆಳಗಿನ ಯಾವ ಜೀವಸತ್ವ ನಾಶವಾಗುತ್ತದೆ ಅಂತ ಕೇಳಿದಾಗ ದಟ್ ಈಸ್ ವೈಟಮಿನ್ ಸಿ. ಓಕೆನಾ, ದಟ್ ಈಸ್ ವೈಟಮಿನ್ ಸಿ. ಸಿ ಎಂಬ ಜೀವಸತ್ವ ತರಕಾರಿಗಳನ್ನ ಕತ್ತರಿಸಿ ತೊಳೆದಾಗ ನಾಶವಾಗುವ ಜೀವಸತ್ವ. ದಟ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ, ಯಾವುದು ಅಂತ ಕೇಳಿದಾಗ ಈ ಸೋಂಕಿಗೆ ಉಂಟಾಗಿರ್ತಕ್ಕಂಥದ್ದು ಒಂದು ಪರಾವಲಂಬಿ ಜೀವಿ ಆದಂತ ಕೇಳಿದಾಗ ಅಸ್ಕಾರಿಯಾಸಿಸ್ಗೆ ಕಾರಣವಾಗಿರ್ತಕ್ಕಂಥದ್ದು ಅಸ್ಕಾರಿಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತ ಕೇಳಿದಾಗ ಉಚೇರಿಯಾ ಅಂತಕ್ಕಂಥದ್ದು. ನೋಡಿ, ಉಚೇರಿಯಾ ಅಂತಕ್ಕಂಥದ್ದು ಇದು ಆನೆಕಾಲು ರೋಗಕ್ಕೆ ಕಾರಣವಾಗತಕ್ಕಂಥ ಒಂದು ಪರಾವಲಂಬಿ ಜೀವಿ ಆಗಿದೆ. ನೋಡಿ, ಉಚೇರಿಯಾ ಅಂತಕ್ಕಂಥದ್ದು ಏನಾಗಿದೆ ಅಂತ ಕೇಳಿದಾಗ ಆನೆಕಾಲು ರೋಗ. ಏನಿದು ಉಚೇರಿಯಾ?
ಸೊ ಎಲಿಫೆಂಟೈಟಿಸ್ ಅಂತ ಕರಿತೇವೆ. ಸೊ ಎಲಿಫೆಂಟೈಟಿಸ್ ಅಂತ ಕರಿತೇವೆ. ಇದಕ್ಕೆ ನಾವು ಫಿಲೇರಿಯಾಸಿಸ್ ಅಂತ ಕರಿತಾ ಇದ್ದೇವೆ. ಸ್ನೇಹಿತರೆ, ಈ ಫಿಲೇರಿಯಾಸಿಸ್ಗೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರಗಳು ಏನ್ ಮಾಡಿದಾವೆ ಅಂತ ಕೇಳಿದಾಗ ಡಿಇಸಿ ಎಂಬ ಮಾತ್ರೆಗಳನ್ನ ನೀಡ್ತಾ ಇದ್ದೇವೆ. ಓಕೆನಾ, ಡೈಇಥೈಲ್ ಡೈಕ್ಲೋರೋ ಸೊ ಟ್ರೈಕ್ಲೋರೋ ಇಥೇನ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಡಿಇಸಿ ಅಂತಕ್ಕಂಥದ್ದು. ಸೊ ಅಥವಾ ಡೈಇಥೈಲ್ ಕ್ಲೋರೋಮ್ಯಾಜಿನ್ ಅಂತಕ್ಕಂಥ ಮಾತ್ರೆಗಳನ್ನು. ಓಕೆನಾ, ನಾ ಆಗಲೇ ಹೇಳಿರ್ತಕ್ಕಂಥದ್ದು ಡಿಡಿಟಿ ಹೇಳಿದೆ ನಾನು. ಸೊ ಡೈಕ್ಲೋರೋ ಟ್ರೈಕ್ಲೋರೋ ಇಥೇನ್ ಅಂತಕ್ಕಂಥದ್ದು ಅದು ಬೇಡ ನಮ್ಗೆ. ಸೊ ನಮ್ಗೆ ಬೇಕಾಗಿರುತ್ತೆ ಯಾವ್ದು ಅಂತ ಕೇಳಿದಾಗ ಡಿಇಸಿ ಮಾತ್ರೆಗಳು. ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ 3 ಮಾತ್ರೆಗಳನ್ನು ಕೊಡ್ತಾರೆ. ಓಕೆನಾ, 3 ಮಾತ್ರೆಗಳು. ಓಕೆನಾ, ಬೆಳಿಗ್ಗೆ ಒಂದು, ಸೊ ಮಧ್ಯಾಹ್ನ, ಸಾಯಂಕಾಲ 3 ಮಾತ್ರೆಗಳು. ಸೊ ಇದು ಯಾರಿಗೆ ಅಂತ ಕೇಳಿದಾಗ ಅಡಲ್ಟ್ ಪ್ರೌಢರಿಗೆ 3 ಮಾತ್ರೆಗಳು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಡಿಇಸಿ ಮಾತ್ರೆಗಳನ್ನ ಕೊಡ್ತಾರೆ. ಸೊ ಡೈಥೈಲ್ ಕಾರ್ಬೋನೋಮ್ಯಾಜಿನ್ ಅಂತಕ್ಕಂಥ ಮಾತ್ರೆಗಳನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಯಾರಿಗೆ ಅಂತ ಕೇಳಿದಾಗ ಆನೆ ಕಾಲು ರೋಗಕ್ಕೆ. ಓಕೆನಾ, ಇದು ದುಗ್ಧರಸ ಗ್ರಂಥಿಗಳಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ವಿಶೇಷವಾಗಿ ಅಥವಾ ಪಾದದ ಕೆಳಭಾಗದಲ್ಲಿ ಊತವಾಗಲಿಕ್ಕೆ, ಸ್ವೆಲ್ಲಿಂಗ್. ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿಯ ರೋಗಿಯ ಕಾಲನ್ನು ನೋಡಿದಾಗ ಸೇಮ್ ಒಂದು ಆನೆ ಕಾಲಿನಂತೆ ಗೋಚರವಾಗ್ತದೆ. ಆ ಒಂದು ಕಾಲನ್ನೇ ಸಪರೇಟ್ ಆಗಿ ತೂಕ ಮಾಡಿದ್ರೆ ಸುಮಾರು 30 ರಿಂದ 40 ಕೆಜಿ ತೂಕವನ್ನ ಆಗ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅದಕ್ಕೆ ನಾವೇನಂತ ಕರಿತಾ ಇದ್ದೇವೆ, ಆನೆ ಕಾಲು ರೋಗ. ಸೊ ಇದು ಕೂಡ ಭಾರತದಲ್ಲಿ ನಿರ್ಮೂಲನೆಗೊಂಡ ರೋಗಗಳ ಪಟ್ಟಿಯಲ್ಲಿ ಇದೆ. ಅಂದ್ರೆ ಸುಮಾರು ಲೆಸ್ ದೆನ್ 1% ಕಂಡು ಬರತಕ್ಕಂಥ ರೋಗ. ಓಕೆನಾ, ಸುಮಾರು 1%ಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರತಕ್ಕಂಥ ರೋಗ. ಪೂರ್ತಿ ನಿರ್ಮೂಲನೆ ಆಗಿಲ್ಲ, 0 ಅಂತ ಹೇಳಕ್ ಆಗೋಲ್ಲ. ಅಂದ್ರೆ ಪರ್ಸೆಂಟೇಜ್ ತುಂಬಾ ಲೆಸ್ ಇರೋದ್ರಿಂದ ನಾವು ಏನ್ ಮಾಡಿದ್ವಿ ಅಂತ ಕೇಳಿದಾಗ ಅದಕ್ಕೆ ನಾವು ಇರಾಡಿಕೇಟೆಡ್ ಡಿಸೀಸ್ ಅಂತ ನೋಡ್ತಾ ಇದ್ದೇವೆ. ಎಲಿಫೆಂಟೈಟಿಸ್ ಅಥವಾ ಫಿಲೇರಿಯಾಸಿಸ್ ಅಂತ ಕರಿತಾ ಇದ್ದೇವೆ. ಸೊ ಈ ವ್ಯಕ್ತಿಯ ರೋಗಗಳಲ್ಲಿ ಜನನಾಂಗಗಳು ಅಂತ ಕರಿತೀವಿ ನಾವು, ಜನನಾಂಗಗಳು ಅಂತ ಕರಿತೇವೆ. ಸೊ ಜನನಾಂಗಗಳು ಕೂಡ ಏನಾಗ್ತದೆ ಅಂತ ಕೇಳಿದಾಗ ಈ ಸೋಂಕು ಕಂಡು ಬರ್ತದೆ ಅಂತಕ್ಕಂಥ. ಅಲ್ಲಿನೂ ಕೂಡ ಸಾಕಷ್ಟು ಡಿಫೆಕ್ಟ್ ಗಳನ್ನ ಮಾಡ್ತಕ್ಕಂಥ ರೋಗ ಯಾವ್ದಂತ ಕೇಳಿದಾಗ ಇದು ಎಲಿಫೆಂಟೈಟಿಸ್ ಅಥವಾ ಫಿಲೇರಿಯಾಸಿಸ್ ಅಂತಕ್ಕಂಥ ರೋಗ ಅಂತ ಕರಿತೇವೆ. ಹಾಗಾದ್ರೆ ಸರ್ ಇದು ಯಾವುದರ ಮೂಲಕ ಹರಡುತ್ತದೆ ಅಂತ ಕೇಳಿದಾಗ, ಸೊ ಇದು ಒಂದು ಪರಾವಲಂಬಿ ಜೀವಿ ಮೂಲಕ ಹರಡುತ್ತದೆ. ಹಾಗಾದ್ರೆ ಈ ಪರಾವಲಂಬಿ ಜೀವಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗೆ ಹರಡುತ್ತದೆ ಅಂತ ಕೇಳಿದಾಗ ಇದು ವಿಶೇಷವಾಗಿ ಸೊಳ್ಳೆಗಳ ಮೂಲಕ ಹರಡುತ್ತದೆ. ಓಕೆನಾ, ಇದು ಕೂಡ ಫೀಮೇಲ್ ಎನಾಫಿಲಿಸ್ ಅಂತಕ್ಕಂಥ ಒಂದು ಮಾಸ್ಕಿಟೋಗಳ ಮೂಲಕನೇ ಹರಡುತ್ತದೆ. ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು ಯಾವ್ದಂತ ಕೇಳಿದಾಗ ಫಿಲೇರಿಯಾಸಿಸ್ ಅಂತ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇದು ಒಂದು. ನೆಕ್ಸ್ಟ್ ಕೊನೆಯದಾಗಿ ನೋಡೋಣ, ಇದು ಬಹಳ ಪ್ರಮುಖವಾಗಿ ಬಹಳ ಸಂಕ್ಷಿಪ್ತವಾಗಿ ಪರಿಚಯನ ಹೇಳ್ಕೊಡ್ತೇನೆ. ಸೊ ಬೇಕಿದ್ರೆ ಇದಕ್ಕೆ ಇನ್ ಡೀಟೇಲ್ ಆಗಿ ನಾವು ಮುಂದಿನ ಕ್ಲಾಸ್ ಅಲ್ಲಿ ಮಾತಾಡೋಣ ಏಡ್ಸ್ ಬಗ್ಗೆ. ಯಾಕಂದ್ರೆ ಸೊ ನಮ್ಗೆ ಕಡಿಮೆ ಅವಧಿಯಲ್ಲಿ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಇದು. ಯಾಕಂತ ಕೇಳಿದಾಗ ಏಡ್ಸ್ ಬಹಳ ದೊಡ್ಡ ರೋಗ ಇದು. ಓಕೆನಾ, ದೊಡ್ಡ ರೋಗ ಅಂತ ಏನ್ ಕರಿತೀವೋ ಒಂದು ದೊಡ್ಡ ರೋಗ ಅಂತ ಕರೆಯೋದು ಕುಷ್ಠರೋಗ, ಅದು ಬಿಟ್ರೆ ಏಡ್ಸ್. ಓಕೆನಾ, ಬಹಳ ಡೇಂಜರಸ್ ಡಿಸೀಸ್ಗಳಲ್ಲಿ. ಸೊ ಯಜಮಾನ್ರಿ ಇಲ್ಲಿ ಬಹಳ ಒಂದು ನೀವು ನೆನ್ಪಿಟ್ಕೋಬೇಕು, ಏಡ್ಸ್ಗಿಂತ ಮಹಾಮಾರಿ ಬಹಳ ಸಾಕಷ್ಟು ರೋಗಗಳಿದ್ದಾವೆ. ಪ್ರೆಸೆಂಟ್ ಬಂದಿರತಕ್ಕಂಥ ಕೊರೋನಾವನ್ನು ಸೇರಿಸಂತೆ ಕೊರೋನಾಕ್ಕಿಂತ ಡೇಂಜರಸ್ ಇದಾವೆ. ಕೊರೋನಾಗೇನೋ ಅಲ್ಪ ಸ್ವಲ್ಪ ಒಂದು ಲಕ್ಷಣಗಳ ಆಧಾರದ ಮೇಲೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಉಳಿಸ್ಕೋಬಹುದು. ಆದ್ರೆ ಹೆಪಟೈಟಿಸ್ ಬಿ ಅಂತಕ್ಕಂಥ ಒಂದು ರೋಗ ಇದೆ, ಇದಕ್ಕಿಂತಲೂ ಡೇಂಜರಸ್ ರೋಗ ಅದು. ಓಕೆನಾ, ಬಂದ್ರೆ ಕರ್ಕೊಂಡೇ ಹೋಗುತ್ತೆ ಹೊರತು ಸುಮ್ಮನೆ ಬಿಟ್ಟು ಹೋಗಲ್ಲ, ಅದು ಡೇಂಜರಸ್. ನೋಡಿ ಸ್ನೇಹಿತರೆ, ಏಡ್ಸ್ ನೋಡಿ, ಏಡ್ಸ್ ಅಂತ ಕೇಳಿದಾಗ ನಮ್ಗಳಿಗೂ ಕೂಡ ಒಂದು ಶಾಕ್. ಏಡ್ಸ್ ಅಂದ್ರೆ ಎದೆ ಹೊಡೆಯೋ ಅವಶ್ಯಕತೆ ಇಲ್ಲ ಹಾಗಂತ ಹೇಳ್ಬಿಟ್ಟು ಇದನ್ನ ಇನ್ವೈಟ್ ಮಾಡೋ ಅವಶ್ಯಕತೆನೂ ಕೂಡ ನಮ್ಗಿಲ್ಲ. ಓಕೆನಾ, ನೋಡಿ ಇನ್ವೈಟ್ ಅಂತಕ್ಕಂಥ ಒಂದು ಪದವನ್ನ ಬಳಸ್ತಾ ಇದ್ದೇನೆ ಪದೇ ಪದೇ. ಯಾಕೆ ಇನ್ವೈಟ್? ಓಕೆನಾ, ಆರ್ಜಿತವಾಗಿ ಅಥವಾ ಆಮಂತ್ರಣ ಅಂತ ಕರಿತೀವಿ ನಾವು ಇನ್ವೈಟ್ ಅನ್ನೋ ಪದಕ್ಕೆ ಕನ್ನಡದಲ್ಲಿ. ನೋಡಿ, ಯಾವ್ದಾದ್ರೂ ಒಂದು ರೋಗ ನಾವಾಗಿ ಆಮಂತ್ರಣ ಮಾಡಿಕೊಂಡು ನಮ್ಮ ದೇಹಕ್ಕೆ ಬರುವ ಏಕೈಕ ರೋಗ ಇದು. ಟೈಮಿಂಗ್ ಹೇಳ್ತದೆ, ಪ್ಲೇಸ್ ಹೇಳ್ತದೆ, ಅಥವಾ ಎಲ್ಲವನ್ನ ನಿರ್ದಿಷ್ಟ ಸಮಯ ಮತ್ತು ಸ್ಥಳ ಮತ್ತು ಪ್ರತಿಯೊಂದನ್ನು ಕೂಡ ನಮಗೆ ಪರಿಪೂರ್ಣ ಪ್ರಜ್ಞೆಗೆ ಏನ್ ಮಾಡ್ತದೆ ಅಂತ ತಿಳಿಸಿಕೊಟ್ಟು ಈ ರೋಗ ಬರ್ತದೆ. ನೋಡಿ, ನಮ್ಗೆ ಗೊತ್ತಿರ್ತದೆ ಅಸುರಕ್ಷಿತವಾಗಿ ಮಲ್ಟಿಪಲ್ ಕಪಲ್ಗಳ ಮೂಲಕ ಸೆಕ್ಸ್ ಅನ್ನ ಮಾಡೋದ್ರ ಮೂಲಕ ಈ ರೋಗ ಬರ್ತದೆ ಅಂತ ನಮಗ್ ಗೊತ್ತು. ಆದ್ರೂ ಕೂಡ ಪದೇ ಪದೇ ಕೆಲವೊಮ್ಮೆ ಏನಾಗ್ತದೆ ಅಂತ ಕೇಳಿದಾಗ ಮಾನಸಿಕ ಒತ್ತಡದಿಂದ ಈ ತಪ್ಪನ್ನ ಮಾಡಿದಾಗ ನಮ್ಗೆ ಈ ಏಡ್ಸ್ ರೋಗ ಹರಡುವುದು. ಯಾಕಂದ್ರೆ ನಾನು ಮೂಲದಲ್ಲಿ ಹರಡುವ ಬಗೆನ ಹೇಳ್ತಾ ಇದ್ದೇನೆ ಹೊರತು ಎಲ್ಲ ಏಡ್ಸ್ ರೋಗಿಗಳು ಕೂಡ ಇದೇ ತಪ್ಪನ್ನ ಮಾಡಿರೋದಿಲ್ಲ, ನಿಮ್ಗೆ ನೆನಪಿರ್ಲಿ ಬಹಳ ಸ್ಪಷ್ಟವಾಗಿ. ನೋಡಿ ಸ್ನೇಹಿತರೆ, ಏಡ್ಸ್ ರೋಗ ಅಂತ ತೆಗೆದುಕೊಂಡಾಗ ಕೇವಲ ಇದು ಅನ್ಸೇಫ್ ಸೆಕ್ಸ್ ವಿತ್ ಮಲ್ಟಿಪಲ್ ಕಪಲ್ ಅಲ್ಲ ಇದು. ಓಕೆನಾ, ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನ ಬಹುತೇಕ ಕಪಲ್ಗಳ ಜೊತೆಗೆ ಮಾಡುವುದರ ಮೂಲಕ ಮಾತ್ರ ಬರ್ತದೆ ಅಂತ ತಿಳ್ಕೊಳಿಕ್ ಹೋಗ್ಬಿಡಿ. ಇದು ತಾಯಿಯಿಂದ ಮಗುವಿಗೂ ಕೂಡ ಬರ್ತದೆ ಒಂದು. ನೆಕ್ಸ್ಟ್, ರಕ್ತದಾನ ಮಾಡುವುದರ ಮೂಲಕ, ಅಂದ್ರೆ ಅಸುರಕ್ಷಿತ ರಕ್ತದಾನ ಅಂತ ಕರಿತೀವಿ, ಅಥವಾ ರಕ್ತ ಮರುಪೂರಣ. ಈ ಬ್ಲಡ್ ಡೊನೇಟ್ ಮಾಡ್ಬೇಕಾದ್ರೆ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೇನೆ.
ಸೊ ಯಾವುದೋ ಒಂದು ಊರಲ್ಲಿ ದೂರದ ಒಂದು ಸ್ನೇಹಿತ ವರ್ಗದಲ್ಲಿ ಕೇಳಿರ್ತಕ್ಕಂಥ ಮಾತು ನನ್ನ ಅನುಭವದಿಂದ ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಕೇಳಿದಾಗ, ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿರ್ತದೆ. ಇಮಿಡಿಯೇಟ್ ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ತಾರೆ ಅಂತ ಕೇಳಿದಾಗ, ಆ ಸೇಮ್ ಬ್ಲಡ್ ಗ್ರೂಪ್ ಇರ್ತದೆ. ಏ ಫ್ರೆಂಡ್, ಏ ದೋಸ್ತ್, ನಂದೇ ನನ್ನ ಬ್ಲಡ್ ಗ್ರೂಪ್ ಕೂಡ ಅದೇ ಸೇಮ್ ಇದೆ, ನಂದು AB ಪಾಸಿಟಿವ್, ನಿಂದು AB ಪಾಸಿಟಿವ್. ಸೊ ಬೇಗ ಬಂದ್ಬಿಟ್ಟು ಏನ್ ಮಾಡು, ನನ್ನ ಫ್ರೆಂಡ್ ಜೀವವನ್ನು ಉಳಿಸು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವಾಗ ಏನ್ ಮಾಡ್ತಾರೆ ಅಂತ ಕೇಳಿದಾಗ, ಇಮಿಡಿಯೇಟ್ ಆಗಿ ಬ್ಲಡ್ ಅನ್ನ ಡೊನೇಟ್ ಮಾಡ್ಬಿಡ್ತೀರಿ. ನೀವು ಗೊತ್ತಿರೋದಿಲ್ಲ ಆತ ಇನ್ಫೆಕ್ಟೆಡ್ ಪರ್ಸನ್ ಇದಾನೋ ಇಲ್ವೋ ಅಂತೇಳಿ ಬ್ಲಡ್ ಕಂಟ್ಯಾಮಿನೇಟೆಡ್ ಆಗ್ಬಿಡ್ತದೆ. ಸೊ ಈ ಮೂಲಕನೂ ಕೂಡ ನಾವು ಯಾವುದೇ ಮುಂಜಾಗರೂಕತೆ ಇಲ್ದೇನೆ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ರಕ್ತವನ್ನ ನೀಡುವುದರ ಮೂಲಕನೂ ಕೂಡ ಏನ್ ಬರ್ತದೆ ಅಂತ ಕೇಳಿದಾಗ ಈ ಏಡ್ಸ್ ರೋಗ ಹರಡುತ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ಏಡ್ಸ್ ರೋಗ ಬಹಳ ಪ್ರಮುಖವಾಗಿ ವಿಶ್ವದಲ್ಲಿ 1981ರಲ್ಲಿ ವರದಿಯಾಗ್ತದೆ. ಸೊ ಈ ವರದಿ ಆದ ನಂತರ ಏನಾಗಿದೆ ಅಂತ ಕೇಳಿದಾಗ, ಭಾರತದಲ್ಲಿ 1986 ಮತ್ತು 87ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ರೋಗ ಅಂತ ಕರಿತಾ ಇದ್ದೇವೆ ಸ್ನೇಹಿತರೆ. ಹಾಗಾದ್ರೆ ಏಡ್ಸ್ ರೋಗಕ್ಕೆ ಕಾರಣವಾಗುವ ವೈರಸ್ನ ಹೆಸರೇನು ಅಂತ ಕೇಳಿದಾಗ ಇಲ್ಲಿದೆ ನೋಡಿ, ಹ್ಯೂಮನ್ ಇಮ್ಯುನೋ ಡೆಫಿಸಿಯನ್ಸಿ ವೈರಸ್, HIV. ಓಕೆನಾ. ಸೊ ಬಹಳ ಎಕ್ಸಾಮ್ಗಳಲ್ಲಿ ಇದರ ವಿಸ್ತೃತ ರೂಪ ಕೇಳಿದ್ದಾನೆ. ಹ್ಯೂಮನ್ ಇಮ್ಯುನೋ ವೈರಸ್ ಫಸ್ಟ್ ಆಪ್ಷನ್, ಹ್ಯೂಮನ್ ಇಮ್ಯುನೋ ವೈರಸ್ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ ಅವನು. ಓಕೆನಾ. ಎಷ್ಟು ಈಸಿ ಕ್ವಶನ್ ಅಪ್ಪ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ, ಬಹಳ ಬೇಗನೆ ಅದಕ್ಕೆ ನೀವೇನ್ ಮಾಡ್ತೀರಾ ಅಂತ ಕೇಳಿದಾಗ ಉತ್ತರವನ್ನ ಕೊಟ್ಟು ಬಿಡ್ತೀರಾ. ಅಲ್ಲಿ ನೀವು ತಪ್ಪತಕ್ಕಂಥದ್ದು ನೋಡಿ. ಈ ರೀತಿ ಕೊಟ್ಟಾಗ ಏನ್ ಮಾಡ್ತೀವಿ ಅಂತ ಕೇಳಿದಾಗ, ಈ ಡೆಫಿಷಿಯನ್ಸಿ ಅಂತಕ್ಕಂಥ ಪದವನ್ನ ನೀವು ನೋಡೋದಿಲ್ಲ. ಓಕೆನಾ. ಈ ಡೆಫಿಷಿಯನ್ಸಿ ಅಂತಕ್ಕಂಥ ಪದವನ್ನ ನೀವು ನೋಡೋದಿಲ್ಲ. ಸೊ ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಡೆಫಿಷಿಯನ್ಸಿ ಅಂತಕ್ಕಂಥ ಪದವನ್ನ ನೀವು ನೋಡದೆ ಹೋದಾಗ ಏನಾಗುತ್ತೆ ಅಂತ ಕೇಳಿದಾಗ ನಿಮ್ಗೆ ಕಷ್ಟ ಆಗ್ತದೆ. ಈ ಡೆಫಿಷಿಯನ್ಸಿ ಅಂತಕ್ಕಂಥ ಪದವನ್ನ ನೀವು ನೋಡದೆ ಹೋದಾಗ ಇಲ್ಲಿ ಬಹಳ ಪ್ರಮುಖವಾಗಿ ಏನಾಗ್ತದೆ ಅಂತ ಕೇಳಿದಾಗ ನಿಮ್ಗೆ ಕಷ್ಟ ಆಗ್ತದೆ ನೋಡಿ. ಅಂದ್ರೆ ಯಾಕೆ ಇದಕ್ಕೆ ಡೆಫಿಷಿಯನ್ಸಿ ಅಂತ ಕರಿಬೇಕು ಅಂತ ಕೇಳಿದಾಗ, ವಿಶೇಷವಾಗಿ ಇದು ರೋಗಗಳ ಗುಚ್ಛವಾಗಿ ಮಾರ್ಪಡ್ತದೆ. ಇದು ಏನಾಗ್ತದೆ ಅಂತ ಕೇಳಿದಾಗ ರೋಗಗಳ ಗುಚ್ಛವಾಗಿ ಮಾರ್ಪಡ್ತದೆ. ಯಾಕೆ ರೋಗಗಳ ಗುಚ್ಛವಾಗ್ತದೆ ಅಂತ ಕೇಳಿದಾಗ, ಇದು ನಮ್ಮ ನಿರೋಧಕ ಸಾಮರ್ಥ್ಯವನ್ನ ಕುಗ್ಗಿಸುವ ರೋಗ, ಡೆಫಿಷಿಯನ್ಸಿ. ಓಕೆನಾ. ಯಾವುದರ ಡೆಫಿಷಿಯನ್ಸಿ ಇಲ್ಲಿಯೇ? ಇಮ್ಯೂನ್ ಡೆಫಿಷಿಯನ್ಸಿ. ಇಮ್ಯೂನ್ ನಥಿಂಗ್ ಬಟ್ ನಿರೋಧಕತೆ ಅಥವಾ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನ ಕುಂದಿಸಿ ನಮ್ಮ ದೇಹದಲ್ಲಿ ಒಂದು ರೋಗಗಳ ಗುಚ್ಛಕ್ಕೆ ಕಾರಣವಾಗ್ತದೆ. ಅದರ ಹೆಸರೇ ಏಡ್ಸ್. ಸಿಂಪಲ್. ಓಕೆನಾ. ಒಂದು ನೆಕ್ಸ್ಟ್ ಇನ್ನೊಂದು ಬಾರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಮಾಡ್ತಾ ಹೋಗಿದ್ದಾನೆ. ಏನ್ ಪ್ರಶ್ನೆ ಮಾಡಿದ್ದಾನೆ ಅಂತ ಕೇಳಿದಾಗ, ಪೋಸ್ಟಲ್ ಅಸಿಸ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದೆ ನೋಡಿ, HIV ಎಂಬ ವೈರಸ್ ಯಾವ ಗುಂಪಿಗೆ ಸೇರಿದ ವೈರಸ್ ಆಗಿದೆ ಅಂತ ಕೇಳಿದಾಗ ರೆಟ್ರೋ ವೈರಸ್ ಗುಂಪಿಗೆ ಸೇರಿದೆ. ಇದು ಬಹಳ ಇಂಪಾರ್ಟೆಂಟ್. ರೆಟ್ರೋ ವೈರಲ್ ಗ್ರೂಪ್ ಆಫ್ ವೈರಸ್ ಅಂತ ಕರಿತೇನೆ ಇದಕ್ಕೆ. ಸೊ ಹಾಗಾಗಿ ಇದು ಏನ್ ಮಾಡ್ತೇವೆ ಅಂತ ಕೇಳಿದಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿಕಿತ್ಸೆಗೆ ART ಎಂದು ಕರೀತಾರೆ. ಓಕೆನಾ. ART ಎಂದು ಕರೀತಾರೆ. ART ಮೀನ್ಸ್ ವಾಟ್? ಈ ART ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಪದವನ್ನು ತಿಳ್ಕೋಬೇಕು. ಸೊ ಇವು ಹೊದಿಕೆಯಿಂದ ಆವೃತವಾದ RNA ವಂಶವಾಹಿ ಸಮೂಹಗಳನ್ನ ಹೊಂದಿರುತ್ತವೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಕೇಳಿದಾಗ ಇಲ್ಲಿ ಇಲ್ಲಿ ಜೀನ್ ಮೆಟೀರಿಯಲ್ ಯಾವ್ದು ಅಂತ ಕೇಳಿದಾಗ ದಟ್ ಈಸ್ RNA. ಓಕೆನಾ. HIV ವೈರಾಣುಗಳು ಯಾವ್ದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದಾಗ ಅದರ ವಂಶವಾಹಿ ಯಾವ್ದು ಅಂತ ಕೇಳಿದಾಗ RNA ಅಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಒಂದು. ಸ್ನೇಹಿತರೆ, ಇಲ್ಲಿ ಬಹಳ ಪ್ರಮುಖವಾಗಿ ART ಅಂತಂದ್ರೆ ಏನು? ಆಂಟಿ ರೆಟ್ರೋ ವೈರಲ್ ಟ್ರೀಟ್ಮೆಂಟ್. ಓಕೆನಾ. ART. ಓಕೆನಾ. ಈ ಪದದಲ್ಲೇ ನಿಮ್ಗೆ ಉತ್ತರವನ್ನು ಸಿಗ್ತಾ ಇದೆ. HIV ವೈರಸ್ ಯಾವ ವಿಧವಾದ ಗುಂಪಿಗೆ ಸೇರುತ್ತದೆ ಅಂತ ಪ್ರಶ್ನೆ ಬಂದಾಗ ನೀವು ಅದರ ಚಿಕಿತ್ಸೆನ ನೆನ್ಪು ಮಾಡ್ಕೋಬೇಕು. ART. ನಾಟ್ ಆಂಟಿ ಅಲ್ಲ, ಇಲ್ಲಿ ಆಂಟಿ, ANTI. ಓಕೆನಾ. ಆಂಟಿ ರೆಟ್ರೋ ಈ ಪದ ಇಲ್ಲಿ ನೋಡಿ ಇದೆ ನೋಡಿ, ಇಲ್ಲಿ ರೆಟ್ರೋ. ಓಕೆನಾ. ಆಂಟಿ ರೆಟ್ರೋ. ಮುಂದೇನಿದೆ? ವೈರಲ್ ಟ್ರೀಟ್ಮೆಂಟು ಅಷ್ಟೇನೆ. ಓಕೆನಾ. ಆಂಟಿ ರೆಟ್ರೋ ವೈರಲ್ ಟ್ರೀಟ್ಮೆಂಟು ಅಂದ್ರೆ ರೆಟ್ರೋ ವೈರಲ್ ಗುಂಪಿಗೆ ಸೇರಿದ ವೈರಸ್ಗಳ ವಿರುದ್ಧ ನೀಡುವ ಔಷಧಗಳಿಗೆ ನಾವು ART ಚಿಕಿತ್ಸೆ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಇನ್ನೂ ಮುಂದುವರಿದು ನಿಮ್ಗೆ ಇನ್ನೂ 2 ಎಕ್ಸ್ಟ್ರಾ ಪಾಯಿಂಟ್ಸ್ ಗಳನ್ನ ಹೇಳೋದಾದ್ರೆ
ಯೂಶುವಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ ಈ ಪಾಯಿಂಟ್ಸ್ ಗಳನ್ನ. ART ಅಡಿಯಲ್ಲಿ ಯಾವ ಔಷಧಗಳನ್ನು ನೀಡ್ತಾರೆ ಅಂತ ಕೇಳಿದಾಗ ಝುಡೋವಿಡಿನ್ ಮತ್ತು ಲ್ಯಾಮಿಡೋವಿಡಿನ್ ಅಂತಕ್ಕಂಥ ಡ್ರಗ್ ಗಳನ್ನ ನೀಡ್ತಾರೆ. ಝುಡೋವಿಡಿನ್ ಮತ್ತು ಲ್ಯಾಮಿಡೋವಿಡಿನ್ ಅಂತಕ್ಕಂಥ ಡ್ರಗ್ಸ್ ಗಳನ್ನ ಎಲ್ಲಿ ನೀಡ್ತೀವಿ ಅಂತ ಕೇಳಿದಾಗ ಈ ರೆಟ್ರೋವೈರಲ್ ಗುಂಪಿಗೆ ಸೇರಿರ್ತಕ್ಕಂಥ ಈ ಸೋಂಕಿಗೆ ನೀಡ್ತಾ ಇದ್ದೇವೆ. HIV ಸೋಂಕಿಗೆ ಔಷಧಿಯಾಗಿ ನೀಡ್ತಾ ಇದ್ದೇವೆ ಅಂತಕ್ಕಂಥದ್ದು. ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ಬೋದು. ಹಾಗಾಗಿ HIV ಸಂಬಂಧಪಟ್ಟಂತೆ ಮತ್ತೇನು ಪ್ರಶ್ನೆಗಳನ್ನ ಮಾಡಿದ್ದೇನೆ ಎಕ್ಸಾಮ್ ಅಂತ ಕೇಳಿದಾಗ ನೋಡಿ, ಇಲ್ಲಿ ಭಾರತೀಯ ರೈಲ್ವೆ ಗೊತ್ತಿರ್ಬೇಕು ನಿಮಗೆ. ಸೊ ಇಂಡಿಯನ್ ರೈಲ್ವೆ, ಭಾರತೀಯ ರೈಲ್ವೆ ಏಡ್ಸ್ ನ ಜಾಗೃತಿಗಾಗಿ ಈ ಕೆಳಗಿನ ಯಾವ ಹೆಸರಿನ ರೈಲನ್ನ ಜಾರಿಗೊಳಿಸಿತು ಅಥವಾ ಆ ರೈಲನ್ನ ಓಡಿಸಲಾಯಿತು ಅಂತ ಕೇಳಿದಾಗ ದಟ್ ಈಸ್ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್. ಓಕೆನಾ, ಅದು ನಿಮ್ಗೆ ನೆನಪಿರ್ಲಿ, ಇದನ್ನ ರೆಡ್ ಪೆನ್ ಇಂದನೇ ಮಾರ್ಕ್ ಮಾಡ್ತಾ ಇದ್ದೇನೆ. ಸೊ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್, RRE. ಓಕೆನಾ, ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಇದು ಏಡ್ಸ್ ರೋಗದ ಜಾಗೃತಿಗಾಗಿ ಭಾರತೀಯ ರೈಲ್ವೆ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಅಭಿಯಾನಕ್ಕೆ ಸಂಬಂಧಪಟ್ಟ ರೈಲಿನ ಹೆಸರಾಗಿದೆ. ದಿಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಇದರ ಜೊತೆಗೆ ಭಾರತ ಸರ್ಕಾರ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ, ಅದರ ಹೆಸರು ನ್ಯಾಕೋ. ಯಾವುದು? ನ್ಯಾಕೋ ಅಂತ ಕರಿತಾ ಇದ್ದೇವೆ. ಓಕೆನಾ, ಸೊ ನಾನು ನಿಮ್ಗೆ ಮುಂದಿನ ಹಂತಗಳಲ್ಲಿ ನಿಮ್ಗೆ PPT ಮೂಲಕ ಇದನ್ನ ನೋಟ್ಸ್ ಅನ್ನ ಪ್ರೊವೈಡ್ ಮಾಡೋ ಪ್ರಯತ್ನವನ್ನು ಮಾಡೋಣ. ಸೊ ಈಗ ಜಸ್ಟ್ ಈ ಪಾಯಿಂಟ್ಸ್ ಗಳನ್ನ ಮತ್ತು ಕಾನ್ಸೆಪ್ಟ್ ಗಳನ್ನ ನೀವು ಅರ್ಥ ಮಾಡ್ತಾ ಹೋಗಿ. ನ್ಯಾಕೋ ನೋಡಿ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಕರಿತಾ ಇದ್ದೇವೆ. ಓಕೆನಾ, 1992ರಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. 1992ರಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಪ್ರಶ್ನೆ ಬರ್ತಕ್ಕಂಥದ್ದು ನೋಡಿ, ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾಗ ದೆಹಲಿ. ಹೆಡ್ ಕ್ವಾರ್ಟರ್ ಈಸ್ ಇನ್ ಡೆಲ್ಲಿ. ಓಕೆನಾ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾಗ ದೆಹಲಿ. ಹಾಗಾದ್ರೆ ಏಡ್ಸ್ ಭಾರತದ ಯಾವ ರಾಜ್ಯದ ಯಾವ ನಗರದಲ್ಲಿ ಪ್ರಥಮ ಬಾರಿಗೆ ಕಂಡು ಬಂದಿತ್ತು ಅಂತ ಕೇಳಿದಾಗ ಸೊ ತಮಿಳುನಾಡಿನ ಚೆನ್ನೈ ಎಂಬಲ್ಲಿ. ಓಕೆನಾ, ತಮಿಳುನಾಡಿನ ಚೆನ್ನೈ ಎಂಬಲ್ಲಿ ಫಸ್ಟ್ ಈ ರೋಗ ಕಂಡು ಬರುತ್ತದೆ. ಒಂದು ಓಕೆನಾ, ಇನ್ನೊಂದು ಪ್ರಶ್ನೆನ ಉಂಟು ಮಾಡಬಹುದು ಸ್ನೇಹಿತರೆ. ಇಲ್ಲಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ನ ಚಿಹ್ನೆ ಯಾವುದು? ಓಕೆನಾ, ನಾನು ಇಲ್ಲಿ ನಿಮ್ಗೆ ರಫ್ ಆಗಿ ಸೊ ಡಯಾಗ್ರಾಮ್ ಹಾಕ್ತಾ ಹೋಗ್ತೇನೆ. ನೋಡಿ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಚಿಹ್ನೆ ಯಾವ್ದು ಅಂತ ಕೇಳಿದಾಗ ರೆಡ್ ರಿಬ್ಬನ್. ನೋಡ್ತಾ ಹೋಗಿ, ಕೆಳಮುಖವಾಗಿರ್ತಕ್ಕಂಥ ಈ ರೆಡ್ ರಿಬ್ಬನ್ ಚಿಹ್ನೆ ಏನಿದೆ ಅಲ್ವಾ, ಸೊ ಇದು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ನ ಜಾಗೃತಿಗೆ ಸಂಬಂಧಪಟ್ಟ ಚಿಹ್ನೆ ಆಗಿದೆ. ಇದರ ಮಧ್ಯದಲ್ಲಿ ಬರೆದಿರ್ತಾರೆ ನೋಡಿ, ನ್ಯಾಕೋ ಅಂತ ಹೆಸರನ್ನ ಕೊಟ್ಟಿರ್ತಾರೆ. ಅದುವೇ ಯಾವ್ದು ಅಂತ ಕೇಳಿದಾಗ ರೆಡ್ ರಿಬ್ಬನ್. ರೆಡ್ ರಿಬ್ಬನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಇದು ನ್ಯಾಕೋ ಎಂಬ ಸಂಸ್ಥೆಗೆ ಸಂಬಂಧಪಟ್ಟಿದೆ. ಓಕೆನಾ, ಇದು ಏಡ್ಸ್ ರೋಗದ ಜಾಗೃತಿಗಾಗಿ, ಅದರ ನಿರ್ಮೂಲನೆಗಾಗಿ, ಅದರ ತಿಳುವಳಿಕೆಗಾಗಿ, ಅದರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಭಾರತ ಸರ್ಕಾರ 1992ರಲ್ಲಿ ಪ್ರಾರಂಭಗೊಳಿಸಿರ್ತಕ್ಕಂಥ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಅಂತ ಕರಿಬಹುದು. ಒಂದು ಸ್ನೇಹಿತರೆ, ಇನ್ನೊಂದು ಕೂಡ ನೆನಪಿರ್ಲಿ, ಪರೀಕ್ಷಾ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ನಿಮ್ಗೆ ಕೇಳ್ಬೋದು. ದಟ್ ಈಸ್ ಯಾವ್ದು ಅಂತ ಕೇಳಿದಾಗ ಅದು ಯಾವ್ದು ಅಂತ ಕೇಳಿದಾಗ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್, NACP. ಓಕೆನಾ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಬಗ್ಗೆನೂ ಕೂಡ ಬಹಳ ಪ್ರಮುಖವಾಗಿ ನಿಮ್ಗೆ ಗೊತ್ತಿರ್ಲಿ. ಸೊ ಭಾರತ ಸರ್ಕಾರ ಏನ್ ಮಾಡ್ತದೆ ಅಂತ ಕೇಳಿದಾಗ 86 ಮತ್ತು 87ರ ವರ್ಷದಲ್ಲಿ ಈ ರೋಗ ಯಾವಾಗ ಕಂಡು ಬರ್ತದೋ, ಕಂಡು ಬಂದ ಆದ್ಮೇಲೆ ಭಾರತ ಸರ್ಕಾರ ತಕ್ಷಣಕ್ಕೆ ಜಾಗೃತಿಯನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಏನಂತ ಕೇಳಿದಾಗ 1987ರಲ್ಲಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ NACP, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕರಿತೇವೆ. ಓಕೆನಾ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಭಾರತ ಸರ್ಕಾರ 1987ರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ ಇದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ.
ಸೊ ನಾವು ಇದರಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ART ಚಿಕಿತ್ಸಾ ಕೇಂದ್ರಗಳನ್ನ ರಾಷ್ಟ್ರದ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತೆಗಿತಾ ಇದ್ದೇವೆ. ಓಕೆನಾ. ಸೊ ಇಲ್ಲಿ ಏನ್ ಮಾಡಿದೆ ಅಂತ ಕೇಳಿದಾಗ ರಾಷ್ಟ್ರದ ಪ್ರತಿಯೊಂದು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಏನ್ ಮಾಡಿದೆ ಅಂತ ಕೇಳಿದಾಗ ನಾವು ಈ ಪ್ರಮುಖವಾಗಿರ್ತಕ್ಕಂಥ ART ಚಿಕಿತ್ಸಾ ಕೇಂದ್ರಗಳನ್ನ ತೆಗಿತಾ ಇದ್ದೇವೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ನ ಅಡಿಯಲ್ಲಿ ಅಂತಕ್ಕಂಥದ್ದು. ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಈ ಎಲ್ಲ ಅಂಶಗಳು ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಮುಂದಿನ ನಾವು PPT ಮಾದರಿಯ ಕ್ಲಾಸಸ್ ಗಳಲ್ಲಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಇದರ ಇನ್ ಡೀಟೇಲ್ ಪಾಯಿಂಟ್ಸ್ಗಳು ಅಂದ್ರೆ ಸೊ ಯಾಕೆ HIV ಗೆ ಔಷಧಿ ಕಂಡು ಹಿಡಿದಿಲ್ಲ, ಇದರಲ್ಲಿ ಕಂಡು ಬರುವ ವಿಶೇಷವಾದ ಕಿಣ್ವ ಯಾವುದು, ನೆಕ್ಸ್ಟ್ HIV ಪೂರ್ವಪರ ಲಕ್ಷಣಗಳು ಏನಿರ್ತಾವೆ, ನೆಕ್ಸ್ಟ್ ಏಡ್ಸ್ ನ ಲಕ್ಷಣಗಳು ಏನಿರ್ತಾವೆ, ಯಾವುದರ ಮೂಲಕ ಹರಡುವುದಿಲ್ಲ. ಸೊ ಈ ಎಲ್ಲ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಮತ್ತು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಏಡ್ಸ್ ಕಂಡು ಬರುತ್ತದೆ, ಯಾವ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳಿದ್ದಾರೆ ಅಥವಾ ಅದರ ಪ್ರಮಾಣ ಜಾಸ್ತಿ ಇದೆ, ಮತ್ತೆ ಅದಕ್ಕೆ ಕಂಟ್ರೋಲಿಂಗ್ ಮೆಜರ್ಸ್ ಗಳನ್ನ ಭಾರತ ಸರ್ಕಾರ ಯಾವ್ದಾವ್ದು ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ತಾ ಇದೆ, ಅದರಲ್ಲಿ ಕಂಡು ಬರ್ತಕ್ಕಂಥ ಇನ್ನೂ ಅಪ್ಡೇಟೆಡ್ ಆಗಿರ್ತಕ್ಕಂಥ ಚಿಕಿತ್ಸೆಗಳು ಯಾವ್ದಿದಾವೆ, ಮತ್ತು HIV ಅಥವಾ ಏಡ್ಸ್ ನ ಪತ್ತೆ ಹಚ್ಚುವಲ್ಲಿ ಬಳಸುವ ಚಿಕಿತ್ಸಾ ಕ್ರಮಗಳ ಜೊತೆಗೆ ವಿಶೇಷವಾಗಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಗಳು ಯಾವ್ದಿದಾವೆ, ರೋಗ ಪತ್ತೆಯ ವಿಧಾನಗಳು ಏನೇನಿದಾವೋ, ಸೊ ಅವುಗಳೆಲ್ಲನೂ ಕೂಡ ನಾವು ಮುಂದಿನ ಹಂತದ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸ್ನೇಹಿತರೆ. ಸೊ ಥ್ಯಾಂಕ್ ಯು.